ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಶೈಜ. ನೀವು ನೋಡ್ತಾ ಇದ್ದೀರಾ JBM ಟಿವಿ ಕನ್ನಡ. ಈಗಾಗಲೇ ಅನೇಕ ಕಾರ್ಯಕ್ರಮಗಳನ್ನು ತಾವು ವೀಕ್ಷಿಸಿದ್ದೀರಿ. ಈಗ ಈ ಒಂದು ಮಕ್ಕಳ ವಿದ್ಯಾರ್ಥಿನಿಯರ ಒಂದು ವಿಶೇಷ ಕಾರ್ಯಕ್ರಮ ಏನಿದು ಅಂತಂದ್ರೆ, ಇವರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಸರ್ಕಾರಿ ಪ್ರೌಢಶಾಲೆ ರಾಮದುರ್ಗದ ವಿದ್ಯಾರ್ಥಿನಿಯರು. ಅವರು ತಮ್ಮ ವರ್ಗ ಹಾಗೂ ಹೆಸರನ್ನು ಪರಿಚಯ ಮಾಡಿಕೊಡ್ತಾರೆ. ಇವರಲ್ಲಿ ಇದ್ದಂಥ ಪ್ರತಿಭೆ ಏನು ಅನ್ನುವಂಥದ್ದು ಏನೈತಿ ನಾವು ತಮಗೆ ತೋರಲಿದ್ದೇವೆ. ಯಾಕಂದರೆ ಈ ನಮ್ಮ ವೇದಿಕೆ ವಿದ್ಯಾರ್ಥಿಗಳಿಗಾಗಿ ಹೆಚ್ಚಾಗಿ ನಾವು ಗಮನ ಹರಿಸಿ ಅವರ ಪ್ರತಿಭೆಯನ್ನು ಗುರುತಿಸಲು ನಾವು ಅವರಿಗೆ ಅನುವು ಮಾಡಿಕೊಡ್ತಾ ಇದ್ದೇವೆ. ಈ ಒಂದು ಕಿರು ಪರಿಚಯದೊಂದಿಗೆ ಈ ಕಾರ್ಯಕ್ರಮ ಪ್ರಾರಂಭಿಸುತ್ತೇವೆ. ಇದರಲ್ಲಿ ಕವನಗಳು, ಚುಟುಕುಗಳು, ಅವರಲ್ಲಿ ಇದ್ದಂತಹ ಒಂದು ವೈಶಿಷ್ಟ್ಯತೆಗಳೇನು, ಯಾವ ರೀತಿ ಅವರು ಬರೆದರು, ಅದರ ಮಹತ್ವ ಏನು, ಇದಕ್ಕೆ ಪ್ರೋತ್ಸಾಹಿಸಿದವರು ಯಾರು, ಈ ರೀತಿಯಾದಂಥ ಎಲ್ಲ ಪ್ರಶ್ನೆಗಳಿಗೆ ಅವರು ಉತ್ತರಿಸಲಿದ್ದಾರೆ. ಪ್ರಥಮವಾಗಿ ಹೆಸರು? ನನ್ನ ಹೆಸರು ಪವಿತ್ರ ತಿಪ್ಪಣ್ಣ ಕುರಿ. ನಾನು 9ನೇ ತರಗತಿ ಓದುತ್ತಿದ್ದೇನೆ. ಸರ್ಕಾರಿ ಪ್ರೌಢಶಾಲೆ ರಾಮದುರ್ಗ. ನನ್ನ ಹೆಸರು ಇಂದ್ರಾಬಾಯಿ ಬಾಲಕೃಷ್ಣ ಸಾಳುಂಕೆ. ನಾನು ನೇತಾಜಿ ಪ್ರೌಢಶಾಲೆ ರಾಮದುರ್ಗ ಈ ಶಾಲೆಯಲ್ಲಿ ಓದುತ್ತಿದ್ದೇನೆ. ನನ್ನ ಹೆಸರು ಭಾಗ್ಯಶ್ರೀ ರಮೇಶ್ ಕಂಗ್ಯರ್. ನನ್ನ ಶಾಲೆ ಸರ್ಕಾರಿ ಪ್ರೌಢಶಾಲೆ ರಾಮದುರ್ಗ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈ ರೀತಿಯಾದಂಥ ಅವರು ತಮ್ಮ ಪರಿಚಯವನ್ನು ಹೇಳಿಕೊಟ್ಟಿದ್ದಾರೆ. ಪ್ರಥಮವಾಗಿ ಪವಿತ್ರ, ತಾವು ಪದಂಥ ಕವನಗಳು, ಚುಟುಕುಗಳು ರಚಿಸಿದ್ದೀರಿ. ಮೊದಲಾಗಿ ಕವನ ಹೇಳೋಕ್ಕಿಂತ ಪೂರ್ವದಲ್ಲಿ ಇದು ನಿಮ್ಮ ತಲೆಯಾಗ ಹ್ಯಾಂಗ್ ಬಂತು ಮಾಡಬೇಕನ್ನುವಂಥದ್ದು, ಅದರ ಬಗ್ಗೆ? ನಾವು ಹಿಂಗೆ ಓದೋದ್ರೊಳಗೆ ಹಿಂಗೆ ಎಲ್ಲಾದ್ರೊಳಗೂ ಆಟ ಟೈಮ್ ವೇಸ್ಟ್ ಮಾಡೋ ಬದಲಿ ಇದನ್ನ ಸ್ವಲ್ಪ ಬರ್ಕೊಂತ ಕುಂತ್ರೆ ನಮ್ಗೆ ಇನ್ನೊಂದು ಸ್ವಲ್ಪ ಜ್ಞಾನ ಬರ್ತೈತಿ, ಶಬ್ದಗಳ ಸಂಗ್ರಹಣೆ ಆಕ್ಕವು. ಈ ಥರ ಭಾವನೆಗಳು ಮೂಡ್ಕೆಸ ಕವನ ಬರೆಯಲು ಸ್ಟಾರ್ಟ್ ಮಾಡಿದ್ವಿ. ನೋಡಿ ವೀಕ್ಷಕರೇ, ಸಮಯ ಪ್ರಾಣಕ್ಕೆ ಸಮಾನ. ಆ ಒಂದು ಸಮಯವನ್ನು ವ್ಯರ್ಥ ಮಾಡದೆ ಆ ಸಮಯದಲ್ಲಿ ಏನನ್ನಾದರೂ ಸಾಧಿಸಬಹುದು ಅನ್ನೋದಕ್ಕಂತೇನೆ ಈ ಮಾಡಿದಂಥ ಒಂದು ಸಾಹಸಕ್ಕೆ ಪವಿತ್ರ ಮಾಡಿದಂಥ ಒಂದು ಸಾಹಸ ಅನ್ನೋದು. ಯಾಕಂದರೆ ಸಮಯ ವ್ಯರ್ಥ ಮಾಡಲಿಲ್ಲ ಅವರು. ಅದಕ್ಕೇನಿದೆ, ಆ ಸಮಯದಲ್ಲಿ ಏನೈತಿ ಕವನಗಳು, ಚುಟುಕುಗಳನ್ನು ರಚನೆ ಮಾಡಿ ಈಗ ಅವರ ಪ್ರತಿಭೆಯನ್ನು ಪ್ರದರ್ಶಿಸುತ್ತಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಇಂದ್ರಾಬಾಯಿ, ತಾವು ಏನು ಮಾಡಿದ್ರಿ? ಇದಕ್ಕೆ ಪ್ರೋತ್ಸಾಹಿಸಿದವರು ಯಾರು, ಅಥವಾ ಇದು ನಿಮ್ಮ ತಲೆಯೊಳಗೆ ಹ್ಯಾಂಗ್ ಬಂತು? ನಾನು ಇದು ನೇತಾಜಿ ಶಾಲೆಯಲ್ಲಿದ್ದೆ. ನಮ್ಗೆ ಆನಂದ್ ಪಾಟೀಲ್ ಸರ್ ಅಂತೇಳಿ ಒಬ್ರು ಸರ್ ಇದ್ರು. ಅವರ ಗಜಲುಗಳು, ಕವನಗಳನ್ನ, ಹಾಡುಗಳನ್ನ ರಚಿಸ್ತಿದ್ರು. ಅವ್ರೊಂದು ಬುಕ್ಕ ಮಾಡ್ಯಾರ. ಅವ್ರನ್ನ ನಾವು ಭೇಟಿ ಮಾಡಿದ್ವಿ. ಅವ್ರು ಹಿಂಗೆ ಅವ್ರ ಹೆಸರೆಲ್ಲ ಇಷ್ಟೆಲ್ಲ ಹಾಡಾತಿತ್ತು. ಎಲ್ಲರೂ ಎಷ್ಟು ಚಂದ ಬರೀತಾರಲ್ಲ ಅಂತಿದ್ರು. ಅದಕ್ಕೆ ನಾವು ಹಿಂಗೆ ಬರಿಬೋದಲ್ಲ, ಈಗ ನಾವು ಸ್ವಲ್ಪ ಸರ್ ಈಗ ಅಷ್ಟು ಬರ್ದಾರಂತೆ ಅವ್ರದ್ದು ಹೆಸರು ಬಂದೈತಿ, ನಮ್ಮದು ಹಂಗೆ ಏನೋ ಒಂದು ಹೆಸರು ಬರ್ಬೋದಲ್ಲ ಅಂತೇಳಿ ಈಗಿಂತ ಒಂದು ಸ್ವಲ್ಪ ಪ್ರಯತ್ನ ಮಾಡ್ಬೋದಲ್ಲ ಅಂತೇಳಿ ಆದ್ರಿಂದ ಕವನ ಬರಿಬೇಕಂತ. ಯಾಕಂತಂದ್ರೆ ಇದರ ಹಿಂದೆ, ಈ ಗುರಿಯ ಹಿಂದೆ ಗುರುವಿನ ಒಂದು ಮಾರ್ಗದರ್ಶನ ಅನ್ನುವಂಥದ್ದು ಏನೈತಿ ಸಂಕ್ಷಿಪ್ತವಾಗಿ ಹೇಳದೇ ಇದ್ರು ಸಹಿತ ಈ ಗುರಿಯ ಹಿಂದೆ ಗುರು ಇದ್ದಾನೆ ಅನ್ನುವಂಥದ್ದು ಏನೈತಿ ನಮ್ಮ ಇಂದ್ರ ಅವರು ಹೇಳಿದ್ದಾರೆ. ಭಾಗ್ಯಶ್ರೀ, ತಮ್ಮ ಅಭಿಪ್ರಾಯ? ನಾನು ನೇತಾಜಿ ಶಾಲೆಯವರೇ. ಹಾಗೆ ಹಿಂದೆ ಹೇಳಿದ ಆನಂದ್ ಪಾಟೀಲ್ ಸರ್ ಅವರು ಬಹಳಷ್ಟು ಪುರಸ್ಕಾರ ಆಗಿರ್ಬೋದು, ಪ್ರಶಸ್ತಿ ಆಗಿರ್ಬೋದು ಅವ್ರಿಗೆ ದೊರಕಿವೆ. ಅವ್ರು ದೊರಕಿದ್ದು ಎಲ್ಲ ಅವ್ರ ಸಾಕಷ್ಟು ಕೃತಿಗಳು, ಒಳ್ಳೆ ಅವ್ರು ಬರೆದ ಗಜಲ್ಗಳು, ಹನಿ ಹನಿ ಕವನಗಳು, ಎಲ್ಲ ಕವನಗಳು ಮತ್ತು ಗಜಲ್ಗಳು ಬರೆದಿದ್ದಾರೆ. ಆಗ ಅವರನ್ನು ನೋಡಿ ನಾವು ಖುಷಿ ಪಟ್ವಿ. ಒಂದು ಹ್ಯಾಪಿ ನ್ಯೂ ಇಯರ್ ದಿವಸ ನಮ್ಮ ಶಾಲೆಯಲ್ಲಿ ನಮ್ಮ ಸರ್ ಕಾರ್ಯಕ್ರಮ ಇಟ್ಕೊಡಿ ಅಂತ ಹೇಳಿದ್ರಿ. ಅವಾಗ ಹ್ಯಾಪಿ ನ್ಯೂ ಇಯರ್ ದಿವಸ ನಾವು ಹಿಂಗೆ ಕವನ ಬರ್ಕೊಂಡು ಹೋಗಿದ್ದೀವಿ. ಆಗ ನಮ್ಮ ಸರ್ ಇದನ್ನ ಮೆಚ್ಚಿ ನೀವು ಬರಿಬೋದಲ್ಲ ಅಂತೇಳಿ ಪ್ರೋತ್ಸಾಹ ಕೊಟ್ಟಿದ್ದಕ್ರಿ. ಹೌದು, ನಮ್ಗರ ಏನೈತಿ, ನಾವು ಬರಿಬೋದಲ್ಲ ಅಂತೇಳಿ ಅವತ್ತಿಂದ ಸ್ಟಾರ್ಟ್ ಮಾಡಿದ್ವಿ. ಆನಂದ್ ಪಾಟೀಲ್ ಸರ್ ಮತ್ತು ನಮ್ಮ ಕ್ಲಾಸ್ ಸರ್ ಹಕಾಡಿ ಸರ್. ನೋಡಿ, ಹಕಾಡಿ ಸರ್ ಮತ್ತು ಆನಂದ್ ಸರ್. ಅಂತಂದ್ರೆ ಗುರು ಕೇವಲ ಪಾಠದ ಬದಲಾಗಿ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಮತ್ತೇನೇನು ಕಲಿಸಬಲ್ಲ ಅನ್ನೋದಕ್ಕೆ ಏನೈತಿ ಈ 3 ಜನ ವಿದ್ಯಾರ್ಥಿನಿಯರು. ಪ್ರಥಮವಾಗಿ ತಾವು ಬರೆದಂತಹ ಒಂದು ಚುಟುಕಾಗಲಿ, ಕವನವಾಗಲಿ ಪ್ರದರ್ಶಿಸಿ. ಎಣಿಸಲಾಗದ ನಕ್ಷತ್ರಗಳು, ಮಡಿಚಲಾಗದ ಮೋಡಗಳು, ಎಣಿಸಲಾಗದ ನಕ್ಷತ್ರಗಳು, ಮಡಿಚಲಾಗದ ಮೋಡಗಳು, ಮರೆಯಲಾಗದ ನೆನಪುಗಳು, ಅಷ್ಟರಲ್ಲೇ ಬಂದು ಪಾರಿವಾಳಗಳು. ಅಂತಂದ್ರೆ ನೆನಪು ಬರುವುದಕ್ಕೆ ಏನೈತಿ, ಬಂದು ಪಾರಿವಾಳಗಳು ಅಂತ ಹೇಳ್ತಿ. ಈ ಕವನ ಏನ್ ಹೇಳ್ತೈತಿ ಅಂತಂದ್ರೆ, ಆ ಪಾರಿವಾಳ ಹಾರಿ ಬಂತು, ಆದ್ರೆ ಏನೈತಿ ನೆನಪುಗಳು ಮಂಗಮಯವಾದವು. ಎರಡನೇದಾಗಿ, ಹುಟ್ಟು ಸಾವುಗಳ ನಡುವೆ ಇರುವುದು ಜೀವನ, ಹುಟ್ಟು ಸಾವುಗಳ ನಡುವೆ ಇರುವುದು ಜೀವನ, ಪೆನ್ನು ಪುಸ್ತಕಗಳ ನಡುವೆ ಇರುವುದು ಕವನ, ಕಪ್ಪು ಬಿಳಿ ಕೂದಲುಗಳ ನಡುವೆ ಇರುವುದು
ಯೌವನ, ಕಪ್ಪು ಬಿಳಿ ಕೂದಲ ನಡುವೆ ಇರುವುದು ಯೌವನ, ನಮ್ಮ ನಿಮ್ಮ ನಡುವೆ ಇರುವುದು ನಿಜವಾದ ಗೆಳೆತನ, ನಿಜವಾದ ಗೆಳೆತನ. ಇದು ಕೇಳಿ ಕುಣಿದಾಡಿತು ನಮ್ಮ ಮನ. ಹೌದಲ್ಲ? ಯಾಕಂತಂದ್ರೆ ಅದಕ್ಕೆ ಇದೊಂದು ಜೋಡಣೆ ಮಾಡಿ, ಯಾಕಂದ್ರೆ ಎಷ್ಟು ಸಂತೋಷವಾಗಿ ಅಂದ್ರೆ ಒಂದು ಯಾವ ರೀತಿಯಾದಂಥ ಒಂದು ರಚನೆ ಐತಿ ಅಂತಂದ್ರೆ ಸ್ವಲ್ಪ ನೀವೆಲ್ಲ ಕವಿತೆಗಳನ್ನು ರಚಿಸಿದ್ದೀರಿ ಅಂದ್ರೆ ಹಿಂದೆ ಏನೈತಿ ನಾವು ಫುಲ್ ಬ್ಯಾಂಡ್ ಅಂತಾರಲ್ಲ ಅದಕ್ಕೆ ಅಲ್ಪ ವಿರಾಮ ಪೂರ್ಣ ವಿರಾಮ ಅಂತ ಹೇಳಿ ಹಾಗೆ ನಾವು ವಿರಾಮ ಕೊಡುವ ಸಂಬಂಧ ಏನೈತಿ ಒಂದು ನಾವು ಜೋಡಿಸೋದು. ಹೌದಲ್ಲ? ಭಾಗ್ಯಶ್ರೀ ಮುಂದಿನ ಬಾಳೊಂದು ಪಂಥ ಬಹುಬೆಲೆಯ ಗ್ರಂಥ, ಬಹುಬೆಲೆಯ ಗ್ರಂಥ, ಬರೆದಿರುವ ಹಾಳೆಗಳು ಬರಲಿರುವ ನಾಳೆಗಳು, ಬರೆದಿರುವ ಹಾಳೆಗಳು ಬರಲಿರುವ ನಾಳೆಗಳು, ನೆನಪಿರಲಿ JBM ಚಾನಲಿನ ಈ ಸವಿ ನೆನಪುಗಳು, ಸವಿ ನೆನಪುಗಳು. ನೋಡ್ರಿ, ಈಗ ಅವರು JBM ಚಾನಲ್ ಪರವಾಗಿ ಏನೈತಿ ಈ ನೆನಪುಗಳು ಅಂತಂದ್ರೆ ನೀವು ಮರೆತಿರ್ತಿರ್ಬೇಕು. ಅದಕ್ಕೆ ಏನೈತಿ ಸದಾ ನೆನಪಿರಲಿ. ಅದಕ್ಕೆ ಏನೈತಿ JBM ಪರವಾಗಿ ಅವರಿಗೆ ನಾವು ಧನ್ಯವಾದ ಹೇಳ್ತೀವಿ. ಯಾಕಂದ್ರೆ ಫಸ್ಟ್ ಕವನದಾಗ JBM ನಡೆಸಿದ್ರು. ಹೌದಲ್ಲ? ಅದಕ್ಕೆ ನಾವು ಆತ್ಮೀಯವಾಗಿ ತಮಗೆ ಧನ್ಯವಾದ ಹೇಳ್ತಾ ಇದ್ದೀವಿ. ಮುಂದೆ ಮತ್ತೆ ಜೀವನ ಒಂದು ನಾಟಕ, ವಿದ್ಯೆ ಅದರ ಮಾಲೀಕ. ಜೀವನ ಒಂದು ನಾಟಕ, ವಿದ್ಯೆ ಅದರ ಮಾಲೀಕ. ಸದಾ ಇರಲಿ ವಿದ್ಯಾರ್ಥಿಗಳ ಜ್ಞಾಪಕ. ಜ್ಞಾಪಕ ಇರಲಿ. ಯಾಕಂದ್ರೆ ಜೀವನ ಒಂದು ನಾಟಕ, ಜೀವನ ಒಂದು ನಾಟಕ, ವಿದ್ಯೆ ಅದರ ಮಾಲೀಕ. ಅಂತಂದ್ರ ವಿದ್ಯೆ ಏನೈತಿ, ವಿದ್ಯೆ ಇದ್ದಾಗನೇ ಏನೈತಿ ನಾಟಕನು ಮಾಡ್ಬೋದು, ಮಾಲೀಕನು ಆಗ್ಬೋದು. ಅಂದ್ರೆ ಪ್ರತಿಯೊಂದಕ್ಕೂ ಏನೈತಿ ವಿದ್ಯೆ ಬೇಕು ಅನ್ನುವಂಥದಕ್ಕೆ ಏನೈತಿ ಈ ಕವನ ಹೇಳ್ಕೊಡ್ತೈತಿ. ಅದೇ ರೀತಿಯಾಗಿ ಇಂದ್ರ ನಿಮ್ಮ ಕವನ. ಮೊಗ್ಗಿನ ಮನಸ್ಸಿನ ನಾವುಗಳು, ಮೊಗ್ಗಿನ ಮನಸ್ಸಿನ ನಾವುಗಳು, ಆಮೇಲೆ ಆಗ್ತೀವಿ ಅರಳುವ ಹೂವುಗಳು, ಆಮೇಲೆ ಆಗ್ತೀವಿ ಅರಳುವ ಹೂವುಗಳು, ಶಿಕ್ಷಣ ಕಲಿತರೆ ಆಗ್ತೀವಿ ಸೈಂಟಿಸ್ಟ್ಗಳು, ನಾವು ಮರೆಸಬಹುದಲ್ಲ ನಿಮ್ಮೆಲ್ಲರ ನೋವುಗಳು, ನಿಮ್ಮೆಲ್ಲರ ನೋವುಗಳು. ನೋಡಿ ಎಷ್ಟು ಒಂದು ಸಾಹಿತ್ಯದಲ್ಲಿ ಏನೇನು ಅಡಗಿದೆ ಅನ್ನೋದಕ್ಕ ಆ ವಿದ್ಯಾವಂತ ಇದ್ದಂಥ ವ್ಯಕ್ತಿ ಏನೇನೇನು ಮಾಡ್ಬೋದು. ವಿಜ್ಞಾನಿ ಆಗ್ಬೋದು, ಸೈಂಟಿಸ್ಟ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು. ಅದರ ವಿದ್ಯೆ ಬಹಳ ಮಹತ್ವವಾದದ್ದು ಅನ್ನೋಂಥದ್ದು ಈ ಕವನ ಸಾಧ್ಯತೆ. ಈಗ ಭಾಗ್ಯಶ್ರೀ ಸ್ವಲ್ಪ ಈ ವ್ಯಾಲ್ಯೂಮ್ ಇಟ್ಲ ಹೆಚ್ಚಿಡಬೇಕು. ಯಾವ ರೀತಿ ಮನೆಯೊಳಗ ನಿಮ್ಮ ಅವನು ಒದರಾಡ್ತಿದ್ರು ನನಗೆ ಬೇಕಾವೇ ಅದ ಹಂಗ ಸ್ವಲ್ಪ ಈ ಕವನ ಹೇಳುವಾಗ ಸ್ವಲ್ಪ ಜೋರು ಹೇಳಿದ್ರೆ ಮುಂದೆ ಕುಂತವ್ರು ಎಲ್ಲರೂ ಹೇಳಿದ್ದೆ ಅವ್ರು ಕೇಳ್ತಾರೆ. ಭಾಗ್ಯಶ್ರೀ ಕಲಿತಳು ಪ್ರೈಮರಿಯಲ್ಲಿ, ಭಾಗ್ಯಶ್ರೀ ಕಲಿತಳು ಪ್ರೈಮರಿಯಲ್ಲಿ, ಇಂದ್ರ ಕಲಿಯುತ್ತಿದ್ದಾಳೆ ಹೈಸ್ಕೂಲ್ನಲ್ಲಿ, ಇಂದ್ರ ಕಲಿಯುತ್ತಿದ್ದಾಳೆ ಹೈಸ್ಕೂಲ್ನಲ್ಲಿ, ಪವಿತ್ರ ಮುಂದೆ ಕಲಿಯುತ್ತಾಳೆ ಕಾಲೇಜಿನಲ್ಲಿ, ಪವಿತ್ರ ಮುಂದೆ ಕಲಿಯುತ್ತಾಳೆ ಕಾಲೇಜಿನಲ್ಲಿ, ಓದಲಾರದೆ ಬುಕ್ ಇಡುವುದು ಹಾಸ್ಟೆಲ್ನಲ್ಲಿ, ಓದಲಾರದೆ ಬುಕ್ ಇಡುವುದು ಹಾಸ್ಟೆಲ್ನಲ್ಲಿ, ಆದರೆ ಒಂದು ಅಕ್ಷರ ಇಲ್ಲ ನಮ್ಮ ಮೂವರ ತಲೆಯಲ್ಲಿ, ತಲೆಯಲ್ಲಿ, ತಲೆಯಲ್ಲಿ. ಮೂವರ ತಲೆಯಲ್ಲಿ ಅಕ್ಷರ ಇಲ್ಲದಿದ್ದರೂ ಕೂಡ ಅವರಿರುವುದು ನಮ್ಮ ಚಾನಲ್ನಲ್ಲಿ, ನಮ್ಮ ಚಾನಲ್ನಲ್ಲಿ, ನಮ್ಮ ಚಾನಲ್ನಲ್ಲಿ. ಹೌದು? ಯಾಕಂದ್ರೆ ನೀವು ಎಲ್ಲರೂ ಎಲ್ಲಿ ನಿಮ್ಮ ತಲೆಗೆ ಏನು ಇರ್ಲಿಕ್ಕಂದ್ರೂ ಸಹಿತ ನಮ್ಮ ಚಾನಲ್ದಾಗ ಇದೀರಿ. ಇದು ಶಾಶ್ವತವಾಗಿರ್ತೈತಿ, ಸಾವಿರಾರು ಜನ ನೋಡ್ತಿರ್ತಾರೆ. ಆದ್ರೆ ನಿಮ್ಮ ತಲೆಗೆ ಏನಿಲ್ಲ ಅಂತಂದಾಗ ಇದ್ರೂ ಸಹಿತ ಅದನ್ನು ಹೊರಗೆ ಹಾಕಕತ್ತೀರಿ, ಅದು ನಿಮ್ಮ ತಲೆಗಿಂದ. ಹೌದಲ್ಲ? ಅದಕ್ಕೆ ಮತ್ತೆ ಪವಿತ್ರ. ಅವರಾಡುತ್ತಿದ್ರು ಆಟ, ನಾವು ಓದುತ್ತಿದ್ವಿ ಪಾಠ. ಅವರಾಡುತ್ತಿದ್ರು ಆಟ, ನಾವು ಓದುತ್ತಿದ್ವಿ ಪಾಠ. ಅಷ್ಟರಲ್ಲಿ ಹೋಯ್ತು ಅವ್ರ ಮೇಲೆ ನಮ್ಮ ನೋಟ. ಅದನ್ನ ನೋಡಿ ನಮ್ಮ ಗುರುಗಳು ಕೊಟ್ರು ಪೆಟ್ಟ. ಮತ್ತೆ ಓದಲು ಶುರು ಮಾಡಿದ್ವಿ ಪಾಠ ಪಾಠ ಪಾಠ. ಯಾಕಂತಂದ್ರೆ ವಿದ್ಯಾಗಂಗಮ್ ಚಡಿ ಚಮಚಂ ವಿದ್ಯಾಗಂಗಮ್ ಅನ್ನುವಂಥದ್ದೊಂದು ನಾನು ನಡೀತದೆ. ಅದಲ್ಲ ಚಡಿ ಚಮಚಂ ಅಂತಂದ್ರೆ ಮೊದಲು ಬೆತ್ತ ಇರ್ತಿತ್ತು. ಬೆತ್ತಲ್ಲಿ ಏನೈತಿ ಸ್ವಲ್ಪ ತಪ್ಪು ಮಾಡಿದ್ರೆ ಬಿಡಿತಿದ್ರು. ಹಂಗ ಈಗ ಏನೈತಿ ಚಾಟ ಬಿದ್ದೈತಿ ನಂಗೆ. ಹೌದಲ್ಲ? ಈಗ ಮುಂದೆ ಇಂದ್ರ. ಮೇಲಿದೆ ಗಗನ ಕೆಳಗಿದೆ ಭವನ, ಮೇಲಿದೆ ಗಗನ ಕೆಳಗಿದೆ ಭವನ, ಸೋಡಿಯಂ ಲವಣ ಹೇಗಿದೆ ನಮ್ಮಿ ಕವನ. ತುಂಬಾ ಮುದ್ದಾಗಿದೆ. ಯಾಕಂತಂದ್ರೆ ಇದು ಸೋಡಿಯಂ ಐತಿದ್ರ ಒಳಗ. ಸೋಡಿಯಂ ಏನೈತಿ ಅದಕ್ಕೆ ಬಳಸ್ತಾರ ಅಂತಂದ್ರೆ ಏನೈತಿ ಸೈಂಟಿಸ್ಟ್ಗಳು ಗೊತ್ತು. ಆದ್ರೆ ನಮಗೇನು ಗೊತ್ತಂತಂದ್ರೆ ಸೋಡಾದಾಗ ಹಾಕಿದ್ರೆ ಏನೈತಿ ಲಿಂಬೆ ಹಣ್ಣು ಹಾಕಿದ್ರೆ ಸೋಡಿಯಂ ತರ ಅದು ಬುರ್ 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 ಉಬೆ ಬರ್ತೈತಿ. ನಾವು ಕಟ ಕಟ ಕಟನೆ ಕುಡಿತೀವಿ. ಇಷ್ಟು ಮಾತ್ರ ನಾವು ಹೇಳ್ಬೋದು. ಭಾಗ್ಯಶ್ರೀ. ಹುಣ್ಣಿಮೆ ರಾತ್ರಿಯಂದು, ಹುಣ್ಣಿಮೆ ರಾತ್ರಿಯಂದು ಬಾಗಿಲ ಬಳಿ ಬಂತು ನಿಂತಿದ್ದೆ. ಆಗ ಚಂದ್ರ ಕೇಳಿದ ನಿಮ್ಮ ಪ್ರೀತಿಯ ಗೆಳತಿಯರೆಲ್ಲೆಂದು, ನಯವಾಗಿ ಉತ್ತರಿಸಿದೆವು ನಮ್ಮ ಗೆಳತಿ ಹೃದಯದಲ್ಲೆಂದು. ನೋಡ್ರಿ, ಚಂದ್ರನಿಗೂ ಸಹಿತ ಅವರು ಸಮಾಧಾನ ಮಾಡಿಬಿಟ್ಟಾರ ಇದ್ರೊಳಗೆ. ಯಾಕಂತಂದ್ರೆ ಚಂದ್ರಪ್ಪ ಕೇಳ್ತಾನ. ಹೆಚ್ಚಾಗಿ ಏನೈತಿ ತಾಯಿ ಲಾಡಿ ಹಾಡುವಾಗ ಹೇಳ್ತಾರ. ಜೋ ಜೋ ದಾಲಿ ಆ ಚಂದ್ರಪ್ಪ ಬೇಡ್ತಾನ
ಚಂದರಿಗೆ ಏನೈತಿ ಒಂದು ಚಂದ ಮಾಮ ಅಂತ ಹೇಳಿ ಕೂಡ ಇರ್ತಾರೆ. ಹಂಗೆ ಅವರು ಚಂದಪ್ಪನಿಗೂ ಕೂಡ ಏನೈತಿ ಚಂದಾಗಿ ಏನೈತಿ ಮಳ ಮಾಡಿಟ್ರ ನನಗೆ ಕವನದ ಮುಖಾಂತರ. ಪವಿತ್ರ, Friendship life is super, enemy life is danger, teaching life is power, but children's life is golden color. ಗೋಲ್ಡನ್ ಕಲರ್, ಬಟ್ ಐ ಟೆಲ್ ಯು ಗೋಲ್ಡನ್ ಸ್ಟೂಡೆಂಟ್ ಲೈಫ್ ಇಸ್ ಗೋಲ್ಡನ್ ಲೈಫ್. ಹೌದಲ್ಲ? ಅದಕ್ಕೆ ಆ ಲೈಫ್ ಏನೈತಿ ನಿಮ್ ಗೋಲ್ಡನ್ ಲೈಫ್ ಅಂತ ಹೇಳಿ ನಾವು ತಿಳ್ಕೊತೀವಿ. ಹೌದಲ್ಲ? ಈ ಬಂಗಾರ ಬದುಕು ನೀವು ಬದುಕ್ತಾ ಇದ್ದೀರಿ, ಬಂಗಾರದಂತ ಬಾಳ ಏನೈತಿ ಬಂಗಾರವಾಗಲಿ ಅಂತೇಳಿ ನಾವು ಶುಭ ಹಾರೈಸುತ್ತಾ ಮುಂದಿನ ಕವನ ಇಂದ್ರ. ಪೊಲೀಸ್ಗಾಗಿ ನೀನು, ಆರ್ಮಿಗಾಗಿ ನಾನು, ಪೊಲೀಸ್ಗಾಗಿ ನೀನು, ಆರ್ಮಿಗಾಗಿ ನಾನು. JBM ಚಾನಲ್ ನೋಡ್ತಿದ್ದೀರಿ ನೀವು, JBM ಚಾನಲ್ ನೋಡ್ತಿದ್ದೀರಿ ನೀವು, ಇಂದು ಈ ಚಾನಲ್ದಲ್ಲಿ ಇರೋರೇ ನಾವು. ನೋಡಿ, ಈ ಚಾನಲ್ದಲ್ಲಿ ಇದ್ದದ್ದು ನಾವು, ಅದಕ್ಕೆ ನೋಡ್ತಾ ಇರೋರು ನೀವು. ಹೌದಲ್ಲ? ಇದು ನಾವು ನೀವುಗಳ ಮಧ್ಯೆ ಇರುವಂತ ಚಾನಲ್. ಅದಕ್ಕೆ ಏನೈತಿ ಸದಾ ನೋಡ್ತಾ ಇದ್ದೀರಿ JBM ಚಾನಲ್ ಅನ್ನೋದಕ್ಕೆ ಆ ಚಾನಲ್ ಮುಖಾಂತರ ಒಂದು ಸಂದೇಶವನ್ನು ಕೂಡ ನೀಡಿದ್ದಾರೆ. ಭಗಸ್ಬೇಕು. ಗುಲಾಬಿ ಇರುವುದು ಮುಳ್ಳಿನ ಗಿಡದಲ್ಲಿ, ಗುಲಾಬಿ ಇರುವುದು ಮುಳ್ಳಿನ ಗಿಡದಲ್ಲಿ, ಮಲ್ಲಿಗೆ ಇರುವುದು ಹಸಿರು ಗಿಡದಲ್ಲಿ, ಮಲ್ಲಿಗೆ ಇರುವುದು ಹಸಿರು ಗಿಡದಲ್ಲಿ. ನಾವು ಇರೋದು ರಾಮದುರ್ಗ ಹಾಸ್ಟೆಲ್ನಲ್ಲಿ, ನಾವು ಇರುವುದು ರಾಮದುರ್ಗ ಹಾಸ್ಟೆಲ್ನಲ್ಲಿ. ನಾವು ಈಗ ಕವನ ಹೇಳುತ್ತಿರುವುದು JBM ಚಾನಲ್ನಲ್ಲಿ, JBM ಚಾನಲ್ನಲ್ಲಿ. ಹೌದು, ನೀವು ನೋಡ್ತಾ ಇದ್ದುದು ಕೂಡ JBM ಚಾನಲ್ನಲ್ಲಿ. ಹೌದು. ಈಗ ಒಂದು ಚಿಕ್ಕ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತದೆ. ಪ್ರಿಯ ವೀಕ್ಷಕರೇ, ಮತ್ತೆ ಸ್ವಾಗತ. ಚುಟುಕು ಸಾಹಿತ್ಯದ ಚಿಟಿಕೆ ಕಾರ್ಯಕ್ರಮ ಹನಿಗವನ ಈಗ ಮತ್ತೆ ಪವಿತ್ರ ಇವರಿಂದ ಪ್ರಾರಂಭ. ಪವಿತ್ರ, ಮುಂದಿನ ಕವನ ಏನಂತ ಇದೆ? ದುಃಖ ಇರಬೇಕು ಬಾಳಿನಲ್ಲಿ, ನೋವು ನಲಿವು ಇರಬೇಕು ಜೀವನದಲ್ಲಿ. ದುಃಖ ಇರಬೇಕು ಬಾಳಿನಲ್ಲಿ, ನೋವು ನಲಿವು ಇರಬೇಕು ಜೀವನದಲ್ಲಿ. ಸ್ನೇಹಿತರು ಇರಬೇಕು ಬಾಳ ಪಯಣದಲ್ಲಿ, ನಂಬಿಕೆ ಇರಬೇಕು ಜೀವನದ ಸಾರ್ಥಕತೆಯಲ್ಲಿ. ನೋಡಿ, ಯಾಕಂತಂದ್ರೆ ಈ ನಂಬಿಕೆ ಅನ್ನುವಂಥ ಪದ ಎಷ್ಟು ಚೆನ್ನಾಗಿ ವಿವರಣೆ ಮಾಡಿ ಬರೆದಿದ್ದಾರೆ ಅಂತಂದ್ರೆ, ನೋವು ಇರಬೇಕು, ನಲಿವು ಕೂಡ ಇರಬೇಕು, ಜೊತೆಗೆ ಸ್ನೇಹನೂ ಇರಬೇಕು. ಅದರ ಜೊತೆಗೆ ಏನು ಇರಬೇಕು ಅನ್ನುವಂಥದ್ದು ಏನೈತಿ ಕೊನೆಗೆ ಹೇಳಿ ಈ ವಿಶ್ವಾಸ ಅನ್ನುವಂಥ ಪದ ಈ ರೀತಿಯಾಗಿ ತಮ್ಮದೇ ಆದಂಥ ಶೈಲಿಯಲ್ಲಿ ಬರೆದು ಪವಿತ್ರ ಈ ಕವನ ಪೂರ್ತಿಗೊಳಿಸಿದ್ದಾರೆ. ಮುಂದಿನ ಈ ಇಂದ್ರ, ನಿಮ್ಮ ಕವನ ಏನಂತೆ? ಗಿಡ ಎಷ್ಟು ಚಂದ, ಅದರಲ್ಲಿರೋ ಎಲೆ ಇನ್ನೂ ಅಂದ. ಗಿಡ ಎಷ್ಟು ಚಂದ, ಅದರಲ್ಲಿರೋ ಎಲೆಗಳು ಇನ್ನೂ ಅಂದ. ಹೂವಿನಿಂದ ಬರುತ್ತಿದೆ ಸುಗಂಧ, ಚಿಟ್ಟೆಗಳು ಹೀರುತ್ತಿವೆ ಮಕರಂದ. ಇದನ್ನೆಲ್ಲ ನೋಡಿ ಆಯಿತು ನಮಗೆ ಆನಂದ. ಈ ಕವನ ಬರೆದಿದ್ದು ಈ ಪುಟ್ಟ ಕಂದ ಇಂದಿರಾ. ಹೌದಲ್ಲ? ಮುಂದಿನ ಕವನ ಭಾಗ್ಯಶ್ರೀ. ಇಂದ್ರಾಗೆ ಬಂದಿತ್ತು ಕೋವಿಡ್-19, ಇಂದ್ರಾಗೆ ಬಂದಿತ್ತು ಕೋವಿಡ್-19. ಪವಿತ್ರ ಹಾಕಿದಳು ವ್ಯಾಕ್ಸಿನ್, ಭಾಗ್ಯಶ್ರೀ ಕೊಟ್ಟಳು ಇಂಜೆಕ್ಷನ್, ಭಾಗ್ಯಶ್ರೀ ಕೊಟ್ಟಳು ಇಂಜೆಕ್ಷನ್. ಆಗ ಅವಳಿಗೆ ಸಿಕ್ತು ಸೊಲ್ಯೂಷನ್. ನಿಮಗೆ ಮತ್ತೆ ಏನಾದರೂ ಕೋವಿಡ್ ಅಂಜಿಕಿತ್ತು ಅಂತಂದ್ರೆ ಈಗ ನಿವಾರಣೆ ಮಾಡ್ಕೊಳ್ಳಿ. ಯಾಕಂತಂದ್ರೆ ಇಂದಿರಾಗ ಬಂದಂತ ಕೋವಿಡ್-19, ಭಾಗ್ಯಶ್ರೀಗೆ ಬಂದಂತ ವ್ಯಾಕ್ಸಿನ್, ಇಂಜೆಕ್ಷನ್ ಯಾರು ಕೊಟ್ರು? ಅಂದ್ರ 3 ಮಂದಿ ಏನೈತಿ ಕೋವಿಡ್ ಬಂದಿಲ್ಲ. ಇವ ಏನೈತಿ, ನೀವು ಅಂಜಕ್ ಹೋಗ್ಬೇಡ್ರಿ. ಏನು ಕೋವಿಡ್ ಗಿವಿಡ್ ಇಂತ ಅಂತ ಏನಾರು ಬಂದ್ರು ಸಹಿತ 3 ಮಂದಿ ಇರ್ತಾರ, ಇಂಜೆಕ್ಷನ್ ಕೊಡ್ತಾರ, ಸೊಲ್ಯೂಷನ್ ಇವ್ರ ಕಡೆ ಐತಿ. ಅದಕ್ಕೆ ಏನೈತಿ ಈ ಸೊಲ್ಯೂಷನ್ ಏನೈತಿ ಎಲ್ಲರೊಳಗಡೆ ಬಿಡ್ಬೇಕು. ಹೌದಾ? ಮುಂದಿನ ಮತ್ತೆ ಪವಿತ್ರ. ಓ ಮಗು ಏನು ನಿನ್ನ ನಗು, ಓ ಮಗು ಏನು ನಿನ್ನ ನಗು. ಶಾಲೆಗೆ ಹೋಗಿ ಬರ್ತೀವಿ ಲಘು, ಮತ್ತೆ ಬಂದು ನೋಡ್ತೀವಿ ನಿನ್ನ ನಗು. ನೋಡಿ, ಮಗು ನಗು. ಈಗ ನೀವು ಸರ್ಕಾರಿ ಬಸ್ ಈ ಗಾಡಿ ಮೇಲೆ ಬರ್ತಿರ್ತಾರ ನೋಡ್ತಾರ, ಮಗು ನಗು ಅಂತ ಹೇಳಿ. ಆ ಮಗುವಿನ ನಗು ಯಾವ ರೀತಿ ಇರ್ತೈತಿ ಅನ್ನುವಂಥದ್ದು ಏನೈತಿ ಶಾಲೆಗೆ ಹೋಗುವುದಕ್ಕಿಂತ ಪೂರ್ವದಲ್ಲಿ ಹೇಳಿ, ಶಾಲೆಗೆ ಬಂದ ಮ್ಯಾಲ ಮತ್ತು ಮಗುವಿನ ನಗು ನೋಡ್ಬೇಕಂತೇಳಿ ಪವಿತ್ರ ತಮ್ಮ ಪವಿತ್ರವಾದಂಥ ಕವನದಲ್ಲಿ ಹೇಳಿಕೊಟ್ಟಾರ. ಮುಂದಿನ ಕವನ ಇಂದಿರಾ. ಇವಳ ಮುಖ ಇರುವುದು ಚಂದಿರನ ಹಾಗೆ, ಇವಳ ಮುಖ ಇರುವುದು ಚಂದಿರನ ಹಾಗೆ. ಅವಳ ಧ್ವನಿ ಇರುವುದು ಕೋಗಿಲೆ ಹಾಗೆ, ಅವಳ ಧ್ವನಿ ಇರುವುದು ಕೋಗಿಲೆ ಹಾಗೆ. ಅವಳ ನಡಿಗೆ ಇರುವುದು ನವಿಲಿನ ಹಾಗೆ, ಆಕೆಯ ತುಟಿ ಇರುವುದು ಗಿಳಿಯ ಹಾಗೆ, ಆಕೆಯ ತುಟಿ ಇರುವುದು ಗಿಳಿಯ ಹಾಗೆ. ಇವಳನ್ನ ಇನ್ನೂ ವರ್ಣಿಸುವುದು ಹೇಗೆ? ನೋಡಿ, ನಾವು ನಮ್ಮ ಕಾಗಿದನಿಯಿಂದ ವರ್ಣಿಸುವುದು ಬೇಡ. ಯಾಕಂತಂದ್ರೆ ಅದರೊಳಗೆ ನವಿಲಿ ಐತಿ, ಕೋಗಿಲೆ ಐತಿ, ಗಿಳಿ ಐತಿ ಎಲ್ಲ. ಹೌದಲ್ಲ? ಅದಕ್ಕಾಗಿ
ನಾವು ಈ ಕಾಗಿ ರಾಗ ಹಾಡುವುದು ಬೇಡ, ಯಾಕಂದ್ರೆ ಎಲ್ಲ ನವಿಲು ಕೋಗಿಲಿ ಎಲ್ಲ ಅದರೊಳಗೆ ಅದಾವ ಅಂತ ಹೇಳಿ ಈ ಇಂದ್ರ ಅವರು ಚೆನ್ನಾಗಿ ಈ ಕವನ ರಚಿಸಿದ್ದಾರೆ. ಮುಂದಿನ ಕವನ ಬಗೆಸ್ರಿ. ಇಂದ್ರ ಬರೆದಳು ಡೈರಿ, ಇಂದ್ರ ಬರೆದಳು ಡೈರಿ, ಪವಿತ್ರ ಆದಳು ವೈರಿ, ಪವಿತ್ರ ಆದಳು ವೈರಿ, ಭಾಗ್ಯಶ್ರೀ ಅಂದಳು ಬಾರಿ, ಭಾಗ್ಯಶ್ರೀ ಅಂದಳು ಬಾರಿ, ವೀಕ್ಷಕರೆಲ್ಲ ಆಗ್ಬೇಡಿ ಇದನ್ನ ಕೇಳಿ ಪರಾರಿ. ನೋಡ್ರಿ ಎಷ್ಟು ಚೆನ್ನಾಗಿ ಬರೋದ್ರ ಅಂತಂದ್ರ ಅದ್ರೊಳಗ ಇಂದ್ರ ಏನ್ ಮಾಡಿದ್ರು? ಡೈರಿ ಬರೋದು. ಪವಿತ್ರ ವೈರಿ ಅದು. ಡೈರಿ ಬರದ ಮ್ಯಾಗ ವೈರಿ ಅದು. ವೈರಿ ಆಗಿದ್ದನ್ನ ಏನೈತಿ? ಭಾರಿ ಅಂತೇಳಿ ಭಾಗ್ಯಶ್ರೀ ಏನೈತಿ ಭಾರಿ ಅಂತಂದ್ರು. ಇದೆಲ್ಲ ಕೇಳಿ ನೀವು ಕುಂತವ್ರು ಆದ್ರೂ ಪರಾರಿ. ನಾ ಏನು ಪರಾರಿ ಆಗೋದು? ಯಾಕೆ ನಾ ಪರಾರಿ ಆಗ ಕಾರ್ಯಕ್ರಮ ಮುಗಿಸೋದು ಸಮಸ್ಯೆ ಆಗಿದೆ. ಅದಕ್ಕೆ ನಾ ಇಲ್ಲೇ ಇರ್ತೀನಿ, ನೀವು ಪರಾರಿ ಆಗ್ಬೇಡ್ರಿ. ಮುಂದಿನ ಕಾರ್ಯಕ್ರಮ ಮತ್ತೆ ವೀಕ್ಷಿಸಕ್ಕೆ ಏನೈತಿ ಇಲ್ಲೇ ಇರ್ತೀನಿ. ಅದಕ್ಕೇನೈತಿ ಮತ್ತೆ ಪವಿತ್ರ ಆತ. ಎಲ್ಲರಲ್ಲಿದೆ ಒಂದು ಕಲೆ, ಪ್ರಯತ್ನ ಪಟ್ಟರೆ ಸಿಗತ್ತೆ ನೆಲೆ. ಎಲ್ಲರಲ್ಲಿದೆ ಒಂದು ಕಲೆ, ಪ್ರಯತ್ನ ಪಟ್ಟರೆ ಸಿಗತ್ತೆ ನೆಲೆ. ನಾವು ಎಲ್ಲರೂ ಬಿಡಿಸಬಹುದಾ ಚಿತ್ರಕಲೆ, ಇದಕ್ಕೆ ಹಾಕುವೆ ಹೂವಿನ ಮಾಲೆ, ಹೂವಿನ ಮಾಲೆ. ನೋಡ್ರಿ, ಹೂವಿನ ಮಾಲೆ, ಹೂವಿನ ಮಾಲೆ ಅಂದ್ರೆ ಇದೇ ಚಿತ್ರಕ್ಕೆ ಏನೈತಿ ಹೂವಿನ ಮಾಲೆ ಹಾಕ್ತಾರೆ, ಹೌದಲ್ಲ? ಅದಕ್ಕೆ ಸಂಬಂಧಪಟ್ಟ ಒಂದು ಸಣ್ಣ ಪ್ರಶ್ನೆ ಕೇಳ್ತೀನಿ ನಮಗೆ. ಗಾಂಧೀಜಿಯವ್ರು ನೋಡ್ರಿ ನೀವು ನೋಡ್ರಿ ಇದ್ರೆ ಅಂತಿಲ್ಲ ಮತ್ತೆ ಗಾಂಧೀಜಿಯವ್ರು ನೋಡಿರೋದು ಹ್ಞೂ ಅಂತ ನಾ ಹಂಗಾರೆ ಅವಾಗಿದ್ದ ಅಂತ ಕೇಳಿದೆ. ಇಲ್ಲ ಫೋಟೋದಾಗ ನೋಡಿ ನಂಗೆ ಅದಲ್ಲ, ಅವ್ರ ಫೋಟೋ ಸ್ಕೂಲ್ನಾಗ ಹಾಕಿರ್ತಾರೆ. ಹಾಕ್ಯಾರ ನಿಮ್ಮ ಸ್ಕೂಲ್ನಾಗೆಲ್ಲ ಎದಕ್ಕೆ ಹಾಕಿರ್ತಾರಲ್ಲ? ಅಲ್ಲ ಯಾವ ಸಲ ಹಾಕಿರ್ತಾರ ಅದ್ರ ಹೇಳ್ಬೇಕಾ? ಮಳಿಗೆ ಆಗಿರೋದು ನಮಗೂ ಗೊತ್ತಿಲ್ಲ, ತೂಕ ಹಾಕ್ತಾರೆ. ಎದಕ್ಕೆ ಹಾಕ್ತಾರದ? ನಾನು ಕೇಳಿದ್ದೆ ಎದಕ್ಕೆ ಹಾಕ್ತಾರ ಅಂತ ಹೇಳಿ. ಈಗ ಉತ್ತರಿಸ್ಬೇಕಾಗಿತ್ತದ, ಹೌದಲ್ಲ? ಅದಕ್ಕೆ ಏನೈತಿ ಫೋಟೋ ಮಾಡಿ ಹಾಕಿರ್ತಾರ, ಆದ್ರೆ ಅವರ ಆದರ್ಶಗಳು ಏನೈತಿ ನಮ್ಮ ಜೀವನದಲ್ಲಿ ಬರಲಿ ಅಂತ ಹೇಳಿ ಅದಕ್ಕೆ ಹಾಕಿರ್ತಾರೆ. ಈಗ ನಾವು ನಾಟಕೀಯವಾಗಿ ಅದನ್ನು ಚುಟುಕು ರೂಪದಲ್ಲಿ ತಗೊಂಡ್ರು ಸಹಿತ ಅದು ಹಾಕಿದ್ದೇನೈತಿ ಒಂದು ಸಾಹಿತ್ಯ ಅವರಲ್ಲಿ ಇದ್ದಂಥ ಯಾವ ರೀತಿಯಾಗಿ ಅವರು ಅಹಿಂಸಾವಾದಿಗಳಾಗಿ ಒಂದು ಸ್ವತಂತ್ರದ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರಲ್ಲ, ಅದನ್ನೇನೈತಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ಅನ್ನುವಂಥ ಉದ್ದೇಶದಿಂದ ಏನೈತಿ ಅವರನ್ನು ನೋಡಿ ಏನೈತಿ ಆ ಪರಿಣಾಮಗಳು ನಮ್ಮ ಮೇಲೆ ಬೀರಲಿ ಅನ್ನುವಂಥ ಉದ್ದೇಶದಿಂದ ಏನೈತಿ ಅವರ ಭಾವಚಿತ್ರಗಳನ್ನು ಅಳವಡಿಸಲಾಗ್ತದೆ. ಅದರೊಳಗೆ ಅಂಬೇಡ್ಕರ್ ಇರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಎಲ್ಲ ಆದರ್ಶ ಪುರುಷರಲ್ಲಿ APJ ಅಬ್ದುಲ್ ಕಲಾಂ ಇರ್ಬೋದು, ಇನ್ನಿತರ ಸಾಹಿತಿಗಳ ಫೋಟೋಗಳು ಇರ್ತಾವ. ಅದ್ರ ಜೊತೆಗೆ ನಮ್ಮ ವೀರ ಯೋಧರ ಫೋಟೋಗಳು ಇರ್ತಾವ, ಸ್ವತಂತ್ರ ಹೋರಾಟಗಾರ ಫೋಟೋಗಳು. ಅವೆಲ್ಲ ಎದಕ್ಕೆ ಹಾಕಿರ್ತಾರೆ ಅಂತಂದ್ರೆ ನಾವು ನಾಟಕೀಯವಾಗಿ ನಿಮಗೆ ಜೋಕ್ ಮಾಡಿದ್ರೆ ಸಹಿತ ಅವೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಸಂಬಂಧ ಐತಿ ಆ ಫೋಟೋಗಳನ್ನು ಹಾಕಿರ್ತಾರೆ, ಹೌದಲ್ಲ? ಮುಂದಿನ ಕವನ ಯಾರ್ದಕ್ಕೆ ಮುಗಿತೀಗ? ಪವಿತ್ರ ಮುಗೀತ. ಈಗ ಹಂಗಾರೆ ಇಂದ್ರ. ಹಾಡಿ ಹಾಡಿ ರಾಗ ಬಂತು, ಉಗುಳಿ ಉಗುಳಿ ರೋಗ ಬಂತು. ಹಾಡಿ ಹಾಡಿ ರಾಗ ಬಂತು, ಉಗುಳಿ ಉಗುಳಿ ರೋಗ ಬಂತು. ಬೆಳೆದು ಬೆಳೆದು ಬೆಳೆ ಬಂತು, ಓದಿ ಓದಿ ಜ್ಞಾನ ಬಂತು. ನೋಡ್ರಿ, ಅದಕ್ಕೊಂದು ಓದಬೇಕು 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 ಅಂತೇಳಿ, ಹೌದಲ್ಲ? ಓದಿದ್ರೆ ಜ್ಞಾನ ಬರ್ತೈತಿ, ಓದ್ಲಿಕ್ಕಂದ್ರೆ ನೀತಿ ಬರ್ತೈತಿ, ಹೌದಿಲ್ಲ? ನೀವು ಓದಾಕಂದ್ರೆ ಏನೈತಿ ಅವಾಗ ನೀತಿ ಬರ್ತೈತಿ, ಆದ್ರೆ ಅದ್ರ ಜೊತೆಗೆ ಜ್ಞಾನನೂ ಕೂಡ ಬರ್ತೈತಿ, ಹೌದಲ್ಲ? ಜ್ಞಾನದ ಪಡಿಬೇಕಂತಂದ್ರೆ ಓದು ಅದೇ ಅವಶ್ಯಕತೆ. ಯಾಕಂದ್ರೆ ಓದುವುದರಿಂದ ಜ್ಞಾನ ಹೆಚ್ಚಾಗ್ತೈತಿ, ವೃದ್ಧಿ ಆಗ್ತೈತಿ. ಮತ್ತು ಇನ್ನೊಂದು ನಿಮ್ಗೆ ಹೇಳ್ತೇನೆ ಏನಂತಂದ್ರೆ ನಮ್ಮ ಜೀವನದಲ್ಲಿ ಯಾರು ಇಲ್ಲದಾಗ ಸಹಿತ ನಮ್ಮ ಸ್ನೇಹಿತನಾಗಿರುವಂತ ವಸ್ತು ಯಾವುದು? ಪುಸ್ತಕ, ಹೌದಲ್ಲ? ಯಾಕಂದ್ರೆ ಸದಾ ಸ್ನೇಹಿತ ಅದು ಯಾವಾಗ ಬೇಕಾದ್ರೆ ತಗದ್ ನೋಡ್ರಿ ನಿಮ್ ಕೂಡ ಮಾತಾಡ್ತೈತಿ, ಹೌದಲ್ಲ? ನಿಮ್ ಕೂಡ ಸದಾ ಮಾತಾಡ್ತೈತಿ, ಅದು ಸುಳ್ಳು ಹೇಳಂಗಿಲ್ಲ. ಸತ್ಯವಾದ ಸ್ನೇಹಿತ ಅಂತಂದ್ರೆ ಪುಸ್ತಕ. ಅದು ಯಾವಾಗಲೂ ಸುಳ್ಳು ಹೇಳುದಿಲ್ಲ, ಮತ್ತೆ ನಮ್ಮ ಜೊತೆಗೆ ಮಾತಾಡ್ತೈತಿ. ಯಾರು ಇರ್ಲಿಕ್ಕಂದ್ರೂ ಸಹಿತ ಕತ್ತಲದವ್ರು ನೀವು ಒಬ್ಬರ ಒಂದು ಸಣ್ಣ ಮೇಣಬತ್ತಿ ಹಚ್ಕೊಂಡು ನೋಡಿದ್ರು ಸಹಿತ ನಿಮ್ ಕೂಡ ಮಾತಾಡ್ತೈತಿ. ಅದಕ್ಕೆ ಪುಸ್ತಕ ಜೊತೆಗೆ ನಮ್ಮ ಪರಿಚಯ ಇರಬೇಕು, ನಮ್ಮ ಗೆಳೆತನ ಇರಬೇಕು. ಅದ ಒಂದು ವಿವೇಕಾನಂದ್ರ ಯಾರೋ ಒಂದು ಇದ್ರಾಗ ಹೇಳ್ಯಾರ ನೋಡು, ಮೈ ಮೇಲೆ ಒಂದು ಹರುಕ ಅಂಗಿ ಇದ್ದರೂ ಪರವಾಗಿಲ್ಲ, ಕೈಯಲ್ಲಿ ಒಂದು ಪುಸ್ತಕವಿರಲಿ ಅಂತ, ಹೌದಲ್ಲ? ಅದಕ್ಕೆ ಏನೈತಿ ಪುಸ್ತಕದ ಸ್ನೇಹ ಯಾರ ಕಡೆ ಇರ್ತೈತಿ ಅವ್ರು ಯಾವಾಗಲೂ ಒಬ್ಬಂಟಿಗಿರಲ್ಲ. ಪುಸ್ತಕ ಯಾರ ಕಡೆ ಇರ್ತೈತಿಲ್ಲ ಅವ್ರು ಯಾವಾಗಲೂ ಒಬ್ಬಂಟಿಗಿರಲ್ಲ, ಆ ಸ್ನೇಹಿತಿದ್ದಾನೆ. ಅದಕ್ಕೆ ಪುಸ್ತಕ ನಮ್ಮ ಸ್ನೇಹಿತಿದ್ದಾನೆ. ಮತ್ತೆ ನಿರ್ಜೀವವಾಗಿಯೂ ಜೀವಂತ ವ್ಯಕ್ತಿ ಇದ್ದಾನೆ. ಅದು ನಿರ್ಜೀವ, ನೀವು ಎಲ್ಲಿ ಇಡ್ತೀವಿ ಅಲ್ಲೇ ಕುಂದಿರ್ತೈತಿ, ಎಲ್ಲಿ ಮುಚ್ಚಿದ್ರೆ ಅಲ್ಲೇ ಧೂಳು ಬಿದ್ರೆ ಅದ್ರ ನೀವು ಹೆಂಗೆ ಸುಟ್ಟು ಹೋಗೈತಿ,
ಆದ್ರೆ ಏನೈತಿ ನಿರ್ಜೀವ, ಅದು ಯಾವಾಗಲೂ ಜೀವಂತ ಇರ್ತೈತಿ. ಅದು ನಮ್ಗಳು ಮಾತಾಡ್ತೈತೆ, ತೆಗೆದಾಗ ಏನೈತಿ ನಮ್ಗಳು ಮಾತಾಡ್ತೈತಿ. ಹೌದಲ್ಲ ನೋಡು, ಪುಸ್ತಕದ ಎಷ್ಟು ಮಹತ್ವ ಐತಿ ಅನ್ನೋಂಥದ್ದು ಒಂದು ಸಣ್ಣ, ಈಗ ನಿಮ್ಮ ಚರ್ಚೆ ಮಾಡುವಾಗ ಗೊತ್ತದ, ನಮ್ಗಿಂತ ದರ್ಶಕರು ಗೊತ್ತಿರ್ತೈತಿ, ಪರವಾಗಿಲ್ಲ. ಇದು ಮುಂದೆ ನಿಮ್ದು ತರೀಕೆ ಭಾಗ್ಯಶ್ರೀ. ಜೀವನ ಒಂದು ಸ್ಪಂದನ, ಜೀವನ ಒಂದು ಸ್ಪಂದನ, ಅದರಲ್ಲಿದೆ ಒಂದು ಅನುರಾಧನ, ಅದರಲ್ಲಿದೆ ಒಂದು ಅನುರಾಧನ, ಇನ್ನಿಲ್ಲ ಬಹುದಿನ ನೇತಾಜಿ ಶಾಲೆಯರು ನಾನು ಬಂದನ. ನಿಮ್ಮ ಋಣಾನುಬಂಧ ಮುಗಿಬಹುದು, ಆದ್ರೆ ಏನೈತಿ ಯಾವಾಗಲೂ ನಿಮ್ಮ ಋಣಾನುಬಂಧ ಶಾಶ್ವತವಾಗಿರ್ತೈತಿ. ಯಾಕಂತಂದ್ರೆ ನೀವು ಆ ಶಾಲೆಯ ವಿದ್ಯಾರ್ಥಿಗಳು. ಈಗ ಯಾಕಂತಂದ್ರೆ ಒಂದು ಉದಾಹರಣೆ ಹೇಳ್ತೇನೆ ನಾನು ಒಂದು ಶಾಲೆಯಲ್ಲಿ ಕಲ್ತೀನಿ ಅಂತಂದಾಗ ಏನೈತಿ, ಸ್ಟೇಟ್ ಸಂಘ ಪದವಿ ಪೂರ್ವ ಮಹಾವಿದ್ಯಾಲಯ ಬಸವೇಶ್ವರ ವೀರಶೈವ ವಿದ್ಯಾವರ ಸಂಘದ ಸ್ಟೇಟ್ ಸಂಘ ಪದವಿ ವಿದ್ಯಾಲಯದಲ್ಲಿ ನಾನು ಕಲ್ತಂತ ವ್ಯಕ್ತಿ. ಅಲ್ಲಿ ಸಾಕಷ್ಟು ಬೋರ್ಡ್ ಮ್ಯಾಗ ಏನೈತಿ ಬೈಲುಗಲ್ಲು ಅಂತ ಹೆಸರು ಬರೆದಿದ್ರು. ನೋಡ್ತಾ ಹೋದೆ ಅದರೊಳಗೆ ಯಾರ್ಯಾರು ಇದ್ರಪ್ಪ ಅಂತಂದ್ರೆ ಮಹಾನುಭಾವರು, ಯಾರ್ಯಾರು ಡಾಕ್ಟರ್ಸ್, ಇಂಜಿನಿಯರ್ಸು, ಹೊರದೇಶಕ್ಕೆ ಹೋಗಿ ಕೆಲಸ ಮಾಡುವಂಥವ್ರು, ಆಮೇಲೆ ರಾಜಕಾರಣಿಗಳು, ಮುಖ್ಯಮಂತ್ರಿಗಳು, ಬೇರೆ ಬೇರೆ ಅಂದ್ರೆ ಅಲ್ಲಿ ಕಲ್ತಂತ ವಿದ್ಯಾಭ್ಯಾಸ ಕಲಿತ ಏನೈತಿ ಅವರೆಲ್ಲರೂ ಆ ಸ್ಥಾನಗಳನ್ನು ಪಡ್ಕೊಂಡಿದ್ರು. ಅಂದ್ರೆ ಆ ಋಣಾನುಬಂಧ ಅವ್ರು ಕೂಡ ಕಾಯಂ ಅಲ್ಲಿದ್ದ. ಅವ್ರು ಹೇಳಿದ್ರು ಯಾವಾಗ ಹೇಳ್ತಾರೆ, ನಾ ಆ ಶಾಲೆಯ ವಿದ್ಯಾರ್ಥಿ, ನಾವು ಸ್ಟೇಟ್ ಹೈಸ್ಕೂಲ್ ವಿದ್ಯಾರ್ಥಿ. ಹಂಗ ನೀವು ಏನೈತಿ ಎಷ್ಟು ಸೋದಿಸಿದ್ರೆ ಋಣಾನುಬಂಧ ಹೆಂಗಿರೋದು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ವಿದ್ಯಾರ್ಥಿಗಳು ಅನ್ನೋದು ಹೆಮ್ಮೆ ಪಡ್ತಿರ್ತಾರೆ. ಹೌದು, ಹಂಗೆ ಏನೈತಿ ಈ ಋಣಾನುಬಂಧದ ಅನುಬಂಧವನ್ನು ಏನೈತಿ ನೀವು ಬಹಳ ಚೆನ್ನಾಗಿ ಏನೈತಿ ವಿವರಣೆ ಮಾಡಿದ್ರಿ. ಮತ್ತೆ ಪವಿತ್ರ. ಗುಲಾಬಿ ಹೂವು ಕೆಂಪು, ಮಳೆ ನೀರು ತಂಪು, ಗುಲಾಬಿ ಹೂವು ಕೆಂಪು, ಮಳೆ ನೀರು ತಂಪು, ಇದನ್ನ ಬರೆದವರು ಕುವೆಂಪು, ಇದನ್ನ ಬರೆದವರು ಕುವೆಂಪು. ನಮಗೆ ಕೇಳಿ ಬಂದಿದೆ ಕಂಪು. ಯಾಕಂದ್ರೆ ಅಷ್ಟು ಇಂಪಾದ ಒಂದು ಕವನ, ಅದರೊಳಗ ಕುವೆಂಪು, ಆ ಕುವೆಂಪು ಅನ್ನುವಂಥ ಒಂದು ಕವಿಗಳ ಹೆಸರೇ ಏನೈತಿ ಒಂದು ಕಂಪನ. ಯಾಕಂತಂದ್ರೆ ಅಂತ ಅವರ ಸಾಹಿತ್ಯ ಕಲಿತ ಕೊಡುಗೆ ಅಪಾರ. ಅಂತ ಮಹಾನ್ ವ್ಯಕ್ತಿಯ ಹೆಸರು ಏನೈತಿ ಆ ಕವನದಾಗ ಏನೈತಿ, ಯಾಕಂದ್ರೆ ಅದ್ರೊಳಗೆ ಏನೈತಿ ಅಂತಂದ್ರೆ ಕಂಪು, ತಂಪು, ಇವೆಲ್ಲ ಇಂಪು, ಅದೆಲ್ಲ ಅದ್ರೊಳಗೆ ಇದ್ದಂತ ಕುವೆಂಪು. ಹೌದು, ಈ ರೀತಿಯಾದಂಥ ಒಂದು ಸುಂದರವಾದ ಕವನ ರಚನೆ. ಮುಂದಿನ ಇಂದಿರಾ. ವಜ್ರದಂತೆ ಹೊಳೆಯುತ್ತಿರು, ನೀರಿನಂತೆ ಹರಿಯುತ್ತಿರು, ವಜ್ರದಂತೆ ಹೊಳೆಯುತ್ತಿರು, ನೀರಿನಂತೆ ಹರಿಯುತ್ತಿರು, ತಾವರೆಯಂತೆ ಅರಳುತ್ತಿರು, ಜೀವನದಲ್ಲಿ ಎಂದೂ ಸೋಲದಿರು, ಎಂದೂ ಸೋಲದಿರು. ಇದು ಶುಭ ಹಾರೈಕೆ ತಿಳ್ಕೋಬೇಕು, ಏನು ಸಜೆಷನ್ ತಗೋಬೇಕು. ಶುಭ ಹಾರೈಕೆ ಅಂತ ರೀತಿ ಜೀವನದಾಗಿ ಎಂದೂ ಸೋಲದಿರು. ನಾವೇನೈತಿ ಇದನ್ನ ಏನೈತಿ ನಿಮಗೆ ಶುಭ ಹಾರೈಸ್ತೀವಿ. ಜೀವನದಲ್ಲಿ ನೀವು ಎಂದೂ ಸೋಲನ್ನು ಕಾಣದಿರಿ. ಇದು ನಿಮಗೆ ನಮ್ಮ JBM ಚಾನಲ್ ಪರವಾಗಿ ಶುಭ ಹಾರೈಕೆ. ಅದೇ ರೀತಿಯಾಗಿ ಮುಂದೆ ಭಾಗ್ಯಶ್ರೀ. ಗುರುತ್ವಾಕರ್ಷಣೆ ಬಲ ಕಂಡು ಹಿಡಿದವನು ನ್ಯೂಟನ್, ಗುರುತ್ವಾಕರ್ಷಣೆಯ ಬಲ ಕಂಡು ಹಿಡಿದವನು ನ್ಯೂಟನ್, ಬಲ್ಬ್ ಕಂಡು ಹಿಡಿದವನು ಥಾಮಸ್ ಅಲ್ವಾ ಎಡಿಸನ್, ಬಲ್ಬ್ ಕಂಡು ಹಿಡಿದವನು ಥಾಮಸ್ ಅಲ್ವಾ ಎಡಿಸನ್, ಧಾತುಗಳ ಸಂಕೇತವನ್ನು ಕೊಟ್ಟವನು ಜಾನ್ ಡಾಲ್ಟನ್, ಧಾತುಗಳ ಸಂಕೇತವನ್ನು ಕೊಟ್ಟವನು ಜಾನ್ ಡಾಲ್ಟನ್. ನಾವು ಏನು ಕೊಡುತ್ತೇವೆ ಈ ಜಗತ್ತಿಗೆ ಕೊಡುಗೆ? 10 ಕ್ವಿಂಟಲ್ ಆದಾಗ ಆಗುವುದು 1 ಟನ್. ನ್ಯೂಟನ್ ಕೊಡೋದು ಕೊಟ್ಟು, ಹೌದು, ಎಲ್ಲರಿಗೆ ಥಾಮ್ಸನ್ ಕೊಡೋದು ಕೊಟ್ಟು. ಆದ್ರೆ ನಮ್ಗೆ ಗೊತ್ತಿದ್ದು ಏನಪ್ಪಾ ಅಂತಂದ್ರೆ 10 ಕ್ವಿಂಟಲ್ ಕೂಡಿಸಿದಾಗ ಆಗುವುದು 1 ಟನ್. ಹೌದಲ್ಲ, ಈ 1 ಟನ್ ಆಗಿದೆ. ಈಗ ಅದಕ್ಕೆ ಇನ್ನೊಂದು ಚಿಕ್ಕ ವಿರಾಮದ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತದೆ. ಪ್ರಿಯ ವೀಕ್ಷಕರೇ, ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಚುಟುಕು ಸಾಹಿತ್ಯದ ಚಿಟಿಕೆ ಕಾರ್ಯಕ್ರಮ. ಇದು ಒಂದು ರೀತಿಯ ಚಿನ್ನರ ರಸಪ್ರಶ್ನೆ ಕಾರ್ಯಕ್ರಮ ಅಂತ ಅನ್ಕೋಬಹುದು. ಯಾಕಂತಂದ್ರೆ ಅವರು ತಮ್ಮ ಸಾಹಿತ್ಯದ ಯಾವ ರೀತಿಯಾಗಿ ಉಳಿದಿದ್ದಾರೆ, ಬರೆದಿದ್ದಾರೆ ಅನ್ನುವಂಥದ್ದಕ್ಕೆ ಏನೈತಿ ಇದೊಂದು ವೇದಿಕೆ ತಮಗೆ ಸಿದ್ಧಪಡಿಸ್ತಾ ಹೇಳಿ. ಈಗಾಗಲೇ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ತಮಗಾಗಿ ವೀಕ್ಷಿಸಿದ್ದೀರಿ. ಆ ಕಾರ್ಯಕ್ರಮದಲ್ಲಿ ತಮ್ಮ ಪ್ರತಿಭೆ ಯಾವ ರೀತಿ ಇದೆ ಅನ್ನುವಂಥ ಗೊತ್ತಿದ್ರೆ ಇಲ್ಲಿ ಬಂದು ಪ್ರದರ್ಶನ ಮಾಡಬಹುದು ಅನ್ನುವಂಥ ಸಂದೇಶ ಕೂಡ ನಾವು ಸಾರಿದ್ದೇವೆ. ಈಗ ಈ ಕಾರ್ಯಕ್ರಮದಲ್ಲಿ ಪ್ರಾರಂಭಿಸೋಣ. ಪವಿತ್ರ, ಮುಂದಿನ ಕವನ. ಜಗತ್ತಿಗೆ ಸೂರ್ಯನೇ ಬೆಳಕು, ಶಾಲೆಗೆ ಮಕ್ಕಳೇ ಬೆಳಕು, ಜಗತ್ತಿಗೆ ಸೂರ್ಯನೇ ಬೆಳಕು, ಮಕ್ಕಳಿಗೆ ಶಾಲೆಗೆ ಮಕ್ಕಳೇ ಬೆಳಕು, ಮಕ್ಕಳಿಗೆ ವಿದೇ ಬೆಳಕು, ವಿದೇ ಬೆಳಕು. ಈ ರೀತಿಯಾಗಿ ನಿಮ್ಮ ಬಾಳಲ್ಲಿ ಬೆಳಗಲಿ ಬೆಳಕು 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 ಅಂತೇಳಿ ನಾವು ಈ ಬೆಳಕಿಗೆ ಬೆಳಕು ಕೊಟ್ಟು ಶುಭ ಹಾರೈಸ್ತೇವೆ. ಯಾಕಂತಂದ್ರೆ ಕತ್ತಲು ಸಾಕಷ್ಟು ಇದ್ರೂ ಸಹಿತ ಒಂದು ಸಣ್ಣ ಮಿನುಗುತ್ತಾರೆಯು ಕೂಡ ಕತ್ತಲನ್ನು ಹೊಡೆದೋರಿಸ್ತೈತಿ.
ಹಂಗ ನಿಮ್ಮ ಜೀವನದಲ್ಲಿ ಯಾವುದೇ ಕತ್ತಲ ಇದ್ದಂಥದ್ದು ಏನೈತಿ ಈ ಬೆಳಕು ಜ್ಞಾನದ ಬೆಳಕು ಏನೈತಿ ಆ ಕತ್ತಲೆಯನ್ನು ಹೊಡೆದೋಡಿಸಲಿ ಅಂತೇಳಿ ನಾವು ಶುಭ ಹಾರೈಸುತ್ತಾ ಮುಂದೆ ಇಂದಿರಾ ಅವರಿಗೆ ಈ ಮುಂದಿನ ಕೋನಕ್ಕೆ ಅನುವು ಮಾಡಿಕೊಡ್ತಾರೆ. ತಂದೆಯಿಂದ ಕಲಿತ ಗತ್ತು ತಾಯಿಯಿಂದ ಪಡೆದ ತುತ್ತು, ತಂದೆಯಿಂದ ಕಲಿತ ಗತ್ತು ತಾಯಿಯಿಂದ ಪಡೆದ ತುತ್ತು, ಶಿಕ್ಷಕರಿಂದ ಕಲಿತ ಶಿಸ್ತು, ನಮ್ಮ ಜೀವನದಲ್ಲಿ ಇರುವುದು ನಿಯತ್ತು, ನಮ್ಮ ಜೀವನದಲ್ಲಿರುವುದು ನಿಯತ್ತು. ಇದೇ ಈ ಕವನದ ಗಮ್ಮತ್ತು. ಹೌದು, ಯಾಕಂದ್ರೆ ಇದ್ರೊಳಗ ಗತ್ತು ಐತಿ, ತುತ್ತು ಐತಿ, ಶಿಸ್ತು ಐತಿ, ನಿಯತ್ತು ಐತಿ. ಇದು ನಿಯತ್ತಿನ ಈ ಕವನದ ಗಮ್ಮತ್ತು. ಶಿಸ್ತು, ಗತ್ತು, ನಿಯತ್ತು ಇವೆಲ್ಲವೂ ಕೂಡಿ ಆಗಿದೆ ಈ ಕವನದ ಗಮ್ಮತ್ತು. ಮುಂದಿನ ಕವನ ಭಾಗ್ಯಶ್ರೀ. ವಾರೆ ನೋಡ್ತೀನಿ ಹೆಣ್ಣ ಹಿಂಗ್ಯಾಕ್ ನೋಡ್ತೀನಿ ನನ್ನ, ವಾರೆ ನೋಡ್ತೀನಿ ಹೆಣ್ಣ ಹಿಂಗ್ಯಾಕ್ ನೋಡ್ತೀನಿ ನನ್ನ, ಒಮ್ಮೆಮ್ಮೆ ಹೊಡಿತಿ ಕನ್ನ ನಮ್ ತಿಳ್ದೈತೀನಿ ಕೊಡ್ತೀನಿ ನನ್ನ ಮನ್ನ, ಒಮ್ಮೆಮ್ಮೆ ಹೊಡಿತಿ ಕನ್ನ ನಮ್ ತಿಳ್ದೈತೀನಿ ಕೊಡ್ತೀನಿ ನನ್ನ ಮನ್ನ, ನಿನ್ ಪಾಲಿನ ದಿಕ್ಕಿಗೆ ಶರಣು ಶರಣ ಶರಣು ಶರಣ ಶರಣು ಶರಣ. ನೀ ಕೊಡ್ತಿ ನನ್ನ ಬಾಳಿಗೆ ಮಣ್ಣ. ಅದಕ್ಕೆ ನೀತಿ ಅದಕ್ಕಿಂತ ಮೊದಲು ನೀ ಮಣ್ಣ ಅನ್ನೋಕ್ಕಿಂತ ನೀನು ಬಾಯ ಗಡಿ ಮಣ್ಣ, ನೀನು ಬಾಯ ಗಡಿ ಮಣ್ಣ ಅಂತಂದ್ರೆ ಅದ ಕವನ ಏನೈತಿ ಅಲ್ಲಿಗೆ ಆ ಯಾರು ಏನು ಕೊಡ್ಲಾರ್ದಂಗ ಆಕೈತಿ. ಹೌದಲ್ಲ ಪಾಪ ಅದಕ್ಕೆ ಏನೈತಿ ಎಷ್ಟು ಚುಟಕಾಗಿ ಐತೆ ಅಂತಂದ್ರೆ ಅದ್ರೊಳಗ ಯಾವ ರೀತಿಯಾಗಿ ಮಾರ್ಮಿಕವಾಗಿ ಆ ಒಂದು ತಿಳುವಳಿಕೆ ಅಂದ್ರೆ ನನಗ ಇನ್ನೊಬ್ಬರಿಂದ ಸಹಾಯ ಆಗದೆ ಇರುವಾಗ ನನಗೇನು ತೊಂದರೆ ಆಗ್ತೈತಿ ಅನ್ನುವಂಥದ್ದು ಕವನ ಸಾಧ್ಯತೆ, ನಿನ್ನಿಂದ ನನಗೆ ಹಿಂಗೆ ಆಗ್ತೈತಿ ಅನ್ನುವಂಥದ್ದು. ಆದ್ರೆ ಆ ಮಣ್ಣು ಅನ್ನುವಂಥದ್ದು ಏನೈತಿ ಮಣ್ಣಿನೊಳಗೆ ಮಣ್ಣಾಗಿ ಮಣ್ಣು ಕೂಡಿಸಿ ಮಣ್ಣು ಕೊಟ್ಟಂತ ಕವನಕ್ಕೆ ಈ ಮಣ್ಣು ಕೊಡೋದು ಬೇಡ ಅಂತ ಹೇಳಿ ನಾವು ಮುಂದೆ ಕವನಕ್ಕೆ ನಮ್ಮ ಭಾಗ್ಯ ಕಾವೇರಿ ಪವಿತ್ರ ಅವರಿಗೆ, ಯಾಕಂದ್ರೆ ನಮ್ಗೆ ಹೆಚ್ಚಾಗಿ ಏನೈತಿ ನಮ್ಮ ಶಾಲೆಯೊಳಗೆ ಭಾಗ್ಯ, ಸ್ನೇಹ, ಪವಿತ್ರ ಈ ರೀತಿಯಾದ ಹೆಸರು ಭಾಳ ಅದಾವ. ಅದ್ರೊಳಗೆ ಪವಿತ್ರ ಅನ್ನೋರು ಏನೈತಿ ಇಲ್ಲೊಂದು 10 ಮಂದಿ ಇರ್ಬೇಕು. ಹಿಂಗಾಗಿ ಪವಿತ್ರ ಅನ್ನುವಂಥದ್ದು ಏನೈತಿ ಅದ ಲಗುನ ಹೀರಾಕೈತಿ. ಪವಿತ್ರ. कुमकुम 4 नंबर दिल्ली 2 नंबर, कुमकुम 4 नंबर दिल्ली 2 नंबर, ನಮ್ಮಪ್ಪ ಬುದ್ಧಿ ಹೇಳೋದ್ರಲ್ಲಿ 1 नंबर 1 नंबर. ಈ ಕುಂಕುಮ 4 ನಂಬರ್ ಅಂದ್ರೆ ಏನಿದೆ? 4 ನಂಬರ್ ಅಂತ ಅನ್ಕೊಳ್ಳ ಕುಂಕುಮ ಹೆಸರು 4 ನಂಬರ್ ಅಂತ ಹೇಳಿ ಕುಂಕುಮದ ಹೆಸರು 4 ನಂಬರ್. ಅಂದ್ರೆ ಈ ಕುಂಕುಮದ ಅಡ್ವರ್ಟೈಸ್ಮೆಂಟ್ ಕೂಡ ಮಾಡಿದ. ಈಗ ಕಂಪ್ನಿಯವ್ರು ನೋಡಿದ್ರೆ ಏನೈತಿ ನಮ್ಮ ಪವಿತ್ರ ಏನೈತಿ ಪ್ರೈಸ್ ಕೊಡ್ಬೋದು, ನಮ್ಮ ಅಡ್ವರ್ಟೈಸ್ಮೆಂಟ್ ಮಾಡಿದೆ ನೀವು ಅಂತ ಹೇಳಿ. ಆದ್ರೆ ಈ ನಂಬರ್ 1 ತಂದೆಗೆ ಏನೈತಿ ಬುದ್ಧಿ ಹೇಳೋದ್ರಲ್ಲಿ ನಂಬರ್ 1 ಅಂತಂದ್ರೆ ಯಾವಾಗಲೂ ತಂದೆ ಅನ್ನುವಂಥವ್ರು ಏನಿದಾರಲ್ಲ ಹೆಣ್ಮಕ್ಳ ಮ್ಯಾಗ ಭಾಳ ಪ್ರೀತಿ. ಹೌದಲ್ಲ? ಅದಕ್ಕೆ ನಮ್ಗೆ ಭಾಳ ಪ್ರೀತಿ ಮಾಡಿ ಅಂತಂದೆ ಇಲ್ಲ, ನಮ್ಮ ತಂದೆ ನಾವು ಭಾಳ ಪ್ರೀತಿ ಮಾಡ್ತಿದ್ರು. ಆದ್ರೆ ಹೆಚ್ಚಾಗಿ ಏನೈತಿ ಹೆಣ್ಮಕ್ಳು ಸಹಿತ ತಂದೆ ಮೇಲೆ ಭಾಳ ಪ್ರೀತಿ, ತಂದೆಯು ಕೂಡ ಹೆಣ್ಮಕ್ಳ ಮೇಲೆ ಭಾಳ ಪ್ರೀತಿ. ಅದಕ್ಕೆ ಮುಂದಿನ ಕವನ ಈ ಅವರ ತಂದೆಯ ಪರವಾಗಿ ನಾವು ಇಂದಿರಾ. ಬಸ್ಸಿಗಿರೋದು 4 ಚಕ್ರ, ಆಟೋಗೆ ಇರೋದು 3 ಚಕ್ರ, ಬಸ್ಸಿಗಿರುವುದು 4 ಚಕ್ರ, ಆಟೋಗೆ ಇರುವುದು 3 ಚಕ್ರ, ಬೈಕಿಗಿರುವುದು 2 ಚಕ್ರ, ನಮ್ಮ ಜೀವನ ಒಂದು ಕಾಲಚಕ್ರ, ನಮ್ಮ ಜೀವನ ಒಂದು ಕಾಲಚಕ್ರ. ಈ ಬಯಕೆಗೆ ಇರುವುದು ಒಂದು ಕಾಲಚಕ್ರ. ಯಾಕಂದ್ರೆ ಬಸ್ಸಿಗೆ 4 ಚಕ್ರ, ಇದು ತಪ್ಪು. ಬಸ್ಸಿಗೆ 6 ಚಕ್ರ ಇರ್ತಾವ, ಹಿಂದೆ 2 4 ಇರ್ತಾವ, ಮುಂದೆ 2 ಇರ್ತಾವ. ಹಿಂಗಾಗಿ ಬಸ್ಸಿಗೆ ಇರುವುದು 6 ಚಕ್ರ. ಈ 4 ಚಕ್ರದ ಬದಲಾಗಿ ಆ ಕವನದಲ್ಲಿ 6 ಚಕ್ರಗಳನ್ನು ಕೂಡಿಸಿದರೆ 4 + 2 ಕೂಡಿಸಿ 6 ಚಕ್ರ ಮಾಡಿ ನಿಮ್ಮ ಚಕ್ರದ ಒಂದು ಚಕ್ರವನ್ನು ಮುಂದೂಡುವ ಸಲುವಾಗಿ ನಾವು ಮುಂದಿನ ಸರದಿ ಭಾಗ್ಯಶ್ರೀಗೆ. ಶಾಲೆ ನಮ್ಮ ಮಂದಿರ, ಗುರು ನಮ್ಮ ಚಂದಿರ, ಶಾಲೆ ನಮ್ಮ ಮಂದಿರ, ಗುರು ನಮ್ಮ ಚಂದಿರ, ವಿದ್ಯೆ ನಮ್ಮ ಉಸಿರ, JBM ಅಂತ ಈ ಚಾನೆಲ್ ಹೆಸರ. ನೋಡ್ರಿ, ಮಂದಿರ ಚಂದಿರ ಜೊಳಗೆ ಈ ನಮ್ಮ JBM ಚಾನಲ್ ಬಂತು ಅಂತಂದ್ರೆ ವಿದ್ಯೆ, ಜಾಣ್ಮೆ, ಕಲೆ, ಸೌಂದರ್ಯ, ಪ್ರೀತಿ, ವಿಶ್ವಾಸ, ನಂಬಿಕೆ ಇದೆಲ್ಲ ಕವನದ 3 ರೂಪಗಳಿವು. ಅಂತಂದ್ರೆ ಒಂದಿಲ್ಲ ಒಂದು ರೀತಿಯಿಂದ ಏನೈತಿ ಅವು ಕವನಗಳು ಅವ್ರ ರೀತಿ ಸಾರ್ತಾವ. ಆ ರೀತಿ ಸಾರ್ತಾವ ಅಂತಂದ್ರೆ ಏನೈತಿ ಆ ಕವನಗಳಲ್ಲಿ ಅವೆಲ್ಲ ಸೇರ್ಪಡೆ ಆದಾಗ ಏನೈತಿ ಕವನ ರಸಭರಿತವಾದಂತ ಆಗ್ತೈತಿ. ಅದ್ರೊಳಗೆ ಶ್ರದ್ಧೆ ಇರ್ತೈತಿ, ಭಕ್ತಿ ಇರ್ತೈತಿ, ಪ್ರೇಮ ಇರ್ತೈತಿ, ಪ್ರೀತಿ ಇರ್ತೈತಿ, ದ್ರೋಹ ಇರ್ತೈತಿ, ವಿಶ್ವಾಸ ಇರ್ತೈತಿ, ಕೆಡಕು ಇರ್ತೈತಿ,
ಒಳ್ಳೇದಿರ್ತೈತಿ. ಅಂದ್ರೆ ನಾವು ಕವನದ ಮುಖಾಂತರ ಏನೈತಿ ಏನನ್ನಾದ್ರೂ ಹೇಳ್ಬೇಕಾಗಿತ್ತಪ್ಪ ಅಂತಂದ್ರ ಅದೇನಂತಾರಲ್ಲ, ಏನ್ ಒಳಗಿಟ್ಟು ಹೊಡೆದ್ರಿ ಅವ ಅದ್ರ ಹಂಗ ಆ ಕವನ ಕೆಲವೊಬ್ಬರಿಗೆ ರೂಪಕವಾದ್ರ ಇನ್ನೊಬ್ಬರಿಗೆ ಏನೈತಿ ಮಾರಕವಾಗಿರ್ತೈತಿ. ಅದಲ್ಲ ನೋಡ್ರಿ, ಸ್ಟೇಟಸ್ ಆಗಿ ಇಟ್ಟಿರ್ತಾರ, ಯಾರೋ ಏನಂದ್ರೆ ಏನೈತಿ ಆ ಸ್ಟೇಟಸ್ ಆಗಿ ನೋಡ್ಬೇಕು ಅವ್ರು ಯಾವ ಇಟ್ಟಿರ್ತಾರ ಅಂತಂದ್ಕೊಳ್ಳೆ. ಅಂದ್ರೆ ತಮ್ಮ ಸಿಟ್ಟಲ್ಲಿ ಏನಿದೆ ರಕ್ತ ಬಂದಿರ್ತಾರ ಅವ್ರು. ಅದ್ರ ಯಾರಿಗೆ ಅನ್ಬೇಕಾಗಿರ್ತೈತಿ ಇಡೀ ಜಗತ್ತಿಗೆ ಪ್ರಸಾರ ಮಾಡ್ತಿರ್ತಾರೆ. ಅದರ ಈಗ ಅದ್ರ ಈಗ ಮುಂದಿನ ಸರ್ತಿ ಮತ್ತೆ ಪವಿತ್ರ. ಸುಂದರವಾದ ಜೀವನ ಇದರಲ್ಲಿ ಇರಬೇಕು ಮೌನ, ಸುಂದರವಾದ ಜೀವನ ಇದರಲ್ಲಿ ಇರಬೇಕು ಮೌನ, ಇದನ್ನ ಮುಂದೆ ವರೆಸಬೇಕೆಂದರೆ ಇರಬೇಕು ಒಳ್ಳೆಯ ಗುಣ, ಇದನ್ನ ಎಲ್ಲಾ ತಿಳಿದವರು ನೀವೇನಾ, ಇದನ್ನೆಲ್ಲಾ ತಿಳಿದವರು ನೀವೇನಾ. ಜೀವನ, ಮೌನ, ಗುಣ ಇವೆಲ್ಲ ಕೂಡಿಸಿ ನೀವೇನಾ ಅಂತೇಳಿ ಕೇಳಿದ್ದು ಪವಿತ್ರ ನಿಮ್ಮನ್ನ. ನೀವು ನೋಡ್ತಾ ಇದ್ದೀರಲ್ಲ ನಿಮ್ಮನ್ನ, ಅದರೊಳಗ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೈತಿ ಅನ್ನುವಂಥದ್ದು ಏನೈತಿ ಕಮಿಟ್ಮೆಂಟ್ ಬಾಕ್ಸ್ ಐತಿ, ಅದರೊಳಗೆ ಬರೀರಿ. ಯಾಕಂದ್ರೆ ಮೌನವಾಗಿ ಕುಳಿತು ನೋಡುವುದಕ್ಕಿಂತ ಮೌನವನ್ನು ವ್ಯಕ್ತಪಡಿಸುವುದು ಬಹಳ ಸುಂದರವಾದದ್ದು. ಯಾಕಂದ್ರೆ ನೀವು ಬರೀತಕ್ಕಂಥ ಕಮಿಟ್ಮೆಂಟ್ ಒಳಗೆ ಏನು ನೀವು ಸಲಹೆ ಸೂಚನೆಗಳು ಕೊಡ್ತಿರ್ತಿರಲ್ಲ, ಅದು ನಮಗೆ ಮುಂದಿನ ದಾರಿದೀಪ. ಯಾರು ತಪ್ಪು ಮಾಡಿರ್ತಾರ, ಚಲೋ ಇರ್ತೈತಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಂತಂದ್ರೆ ಏನೈತಿ ಎಲ್ಲ ಒಳ್ಳೇದನೇ ಇರ್ತಿರಾಗಿಲ್ಲ. ಕೆಲವೊಬ್ಬರಿಗೆ ನಮ್ಮ ಕಾರ್ಯಕ್ರಮ ಬಹಳ ಸುಂದರವಾಗಿ ಹಿಡಿಸಿದ, ಇನ್ನೊಬ್ಬರಿಗೆ ಏನೈತಿ ಹೆಂಗ್ ಬಿಡಪ್ಪ ಇವ್ರ ಕಾಟಾಚಾರಕ್ಕೆ ಮಾಡಿದಾರ ಹಿಂಗೂ ಕೆಲವು ಅನಿಸ್ತೈತಿ. ಅಂದ್ರೆ ನಾವು ಮತ್ತೇನು ಸುಧಾರಿಸ್ಕೋಬೇಕು ಅನ್ನುವಂಥದ್ದು ಏನೈತಿ ನಿಮ್ಮಿಂದ ನಾವು ಪಡ್ಕೊಂಡಾಗೈತಿ. ಅದಕ್ಕೆ ನಿಮ್ಮ ಸಲಹೆ ಸೂಚನೆ ಅದನ್ನು ಹೇಳುವ ಸಲುವಾಗಿ ನಮ್ಮ ಪವಿತ್ರ ಅವರು ಏನೈತಿ ನೀವೇನಾ ಅಂತ ಕೇಳಿದಾರೆ. ಅದಕ್ಕೆ ನೀವೇ ಅನ್ನುವಂಥದ್ದು ಇತ್ತಂದ್ರೆ ಏನೈತಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಹೌದು, ಮುಂದಿನ ಇಂದ್ರ. ಜಗತ್ತು ಒಂದು ವಿಸ್ಮಯ, ಅದರಲ್ಲಿ ಬದುಕುವುದೇ ನಮ್ಮ ಜಯ. ಜಗತ್ತು ಒಂದು ವಿಸ್ಮಯ, ಅದರಲ್ಲಿ ಬದುಕುವುದೇ ನಮ್ಮ ಜಯ. ಎಲ್ಲರಿಗೂ ಇದೆ ಹೃದಯ, ಇದಕ್ಕಿಲ್ಲ ರಜೆಯ. ಎಲ್ಲರಿಗೂ ಇದೆ ಹೃದಯ, ಇದಕ್ಕಿಲ್ಲ ರಜೆಯ. ರಜೆ ತೆಗೆದುಕೊಂಡರೆ ಏನಾಗುತ್ತಿದೆ ಗೊತ್ತಿದೆಯಾ? ಯಾಕಂತಂದ್ರೆ ರಜಾ ತಗೊಂತಪ್ಪ ಅಂತ ಹೃದಯ ನಮ್ಗೆ ಏನಾಗ್ತೈತಿ ಅನ್ನೋದು. ಹೌದು, ಆದ್ರೆ ನಿಮ್ಗೆ ಈಗಾಗಲೇ ಗೊತ್ತಿದ್ರು ಇರ್ಬೋದು ಅಥವಾ ಇರದೇ ಇದ್ರೂ ಇರ್ಬೋದು. ಹೃದಯಕ್ಕೂ ಕೂಡ ರಜೆ ಸಿಗ್ತೈತಿ. ಆ ಕ್ಷಣ ಏನೈತಿ ನಿಮಗೆ ಹಿಂದಕ್ಕೊಮ್ಮೆ ಏನೈತಿ ನಾವು ಮನವರಿಕೆ ಮಾಡಿಕೊಟ್ಟಿವಿ. ಹೌದಲ್ಲ, ಅದು ಯಾವಾಗ ಶೀನಿದಾಗ ಹೃದಯ ಬಡಿತ ಆ ಕ್ಷಣ ಮಾತ್ರ ನಿಂತಿರ್ತೈತಿ. ನಿಂತ ಮತ್ತೆ ಪ್ರಾರಂಭ ಆಗ್ತೈತಿ. ಅಂದ್ರೆ ರಜಾ ಹೃದಯಕ್ಕೆ ಐತಿ ಅನ್ನೋದು. ಹೌದಲ್ಲ, ಏನಾಗ್ತೈತಿ ರಜಾ ತಗೊಂಡ್ರ ಅಂತ ಕೇಳಿದೆ. ಹೌದಲ್ಲ, ರಜಾ ತಗೊಂಡ್ರೆ ಏನೈತಿ ಮೌನವಾಗಿ ಮುಂದೆ ಜೀವನವನ್ನು ಸಾಗಕ್ಕೆ ಒಂದು ಸೀನ್ ಬೇಕಲ್ಲಿ. ಅದು ರಜಾ ಕೊಡಬೇಕಾದ್ರೆ ಒಂದು ಸೀನ್ ಬೇಕು. ಸೀನುವುದ್ರಿಂದ ಏನೇನು ಲಾಭ ಇದೆ ಅನ್ನೋದಕ್ಕೂ ಅದಕ್ಕೊಂದು ಉದಾಹರಣೆ. ಮನುಷ್ಯನಿಗೆ ಸೀನಿದಾಗ ಹೃದಯಘಾತ ಆಗುವುದಿಲ್ಲ. ಹೃದಯಘಾತ ಈಗ ಹೃದಯ ಬಡಿತ ಯಾವುದೇ ರೀತಿಯ ತೊಂದರೆ ಆಗತ್ತೈತಪ್ಪ ಅಂತಂದ್ರೆ ನಾವು ವೈದ್ಯರಿಗೆ ಹೋಗೋಕ್ಕಿಂತ ಮುಂಚಿತವಾಗಿ ಒಂದೆರಡು ಸಲ ಜೋರು ಸೀನ್ಬೇಕು. ಅವಾಗ ನಮ್ಮ ಬ್ಲಾಕೇಜ್ಗಳು ಏನದಲ್ಲ ಸ್ವಲ್ಪ ಮಟ್ಟಿಗೆ ಅವು ಓಪನ್ ಆಗ್ತವೆ. ಅಂದ್ರೆ ನಾವು ವೈದ್ಯರ ತನಕ ಹೋಗೋದ್ರಿಗೆ ಅಂದ್ರೆ ನಮ್ಮ ಡಾಕ್ಟರ್ ಕರ್ಕೊಂಡು ಹೋಗೋದು ಯಾರಾದ್ರೂ ನಮ್ಮ ಸಹಾಯಕ ಇರ್ತಲ್ಲ, ನಮಗೆ ದವಾಖಾನೆ ಕರ್ಕೊಂಡು ಹೋಗೋದು ತನಕ ಸ್ವಲ್ಪ ರಿಲೀಫ್ ಇರ್ತೈತಿ. ಅಂದ್ರೆ ಮುಂದಿನ ಚಿಕಿತ್ಸೆ ಅವ್ರು ಕೊಡ್ತಿರ್ತಾರೆ. ಅಂದ್ರೆ ಸೀನುವುದರಿಂದ ಏನೈತಿ ನಮ್ದು ರಕ್ತದ ಒತ್ತಡಗಳು ಬ್ಲಾಕೇಜ್ ಇರ್ತಾವಲ್ಲ ಸ್ವಲ್ಪ ಮಟ್ಟಿಗೆ ಏನೈತಿ ಅವು ರಿಲೀಫ್ ಆಗ್ತಾವ ಅನ್ನೋದನ್ನು ವೈಜ್ಞಾನಿಕವಾಗಿ ಸ್ವಲ್ಪ ಈಗ ಹೇಳ್ತಾರೆ. ಇನ್ನೂ ಅನೇಕ ಔಷಧಿಗಳು ಮತ್ತೆ ಬೇರೆ. ಆದ್ರೆ ಆ ಸಮಯಕ್ಕೆ ಜೋರ್ಲಿ ಸುರಾಡಿಸ್ಬೇಕು, ಒಂದೆರಡು ಮೂರು ಸಲ ಕೆಮ್ಮಬೇಕು ಅಥವಾ ಸೀನಬೇಕು ಅಂತಂದ್ರೆ ಏನೈತಿ ಇದು ಫಸ್ಟ್ ಏಡ್ ಅಂತಲ್ಲ, ಪ್ರಥಮ ಚಿಕಿತ್ಸೆ ಅನ್ನುವಂಥದ್ದು ಇದೆಲ್ಲ ಏನೈತಿ ನೆನಪಿಡಬೇಕು. ಅಂದ್ರೆ ಏನೈತಿ ಆ ಸಮಯದ ಗಾಬರಿ ಆಗುವಂಥದ್ದು ಏನಿಲ್ಲ, ಏನೋ ಹೃದಯ ಬಡಿತ ಅದು ಹಾರ್ಟ್ ಅಟ್ಯಾಕ್ ಆಗತ್ತಪ್ಪ ಅಂತ ಅನ್ಸುತ್ತೆ. ಆ ಸಮಯದಲ್ಲಿ ತಮ್ಮಷ್ಟಕ್ಕೆ ತಾನ ಆ ವ್ಯಕ್ತಿ ಏನೈತಿ ಜೋರ್ಲಿ ಸೀನುವುದಾಗಲಿ ಅಥವಾ ಕೆಮ್ಮುವುದರಿಂದ ಏನೈತಿ ಆ ಸಮಯದಲ್ಲಿ ಆ ವೈದ್ಯರ ಕಡೆ ಕರ್ಕೊಂಡು ಹೋಗೋ ತನಕ ಆದ್ರೂ ಸಹಿತ ಆ ವ್ಯಕ್ತಿಗೆ ಏನೈತಿ ಸ್ವಲ್ಪ ಸಮಾಧಾನವಾಗಿರ್ತೈತಿ. ಅದಕ್ಕೆ ಏನೈತಿ ಇದು ತುಂಬಾ ಇಂಪಾರ್ಟೆಂಟ್. ಈ ಕವನದಿಂದ ಏನೈತಿ ಒಂದು ಒಳ್ಳೆಯ ಸಂದೇಶ ಕೂಡ ಅವರಿಗೆ ನಾವು ಹೇಳಿದಾಗ. ಅದು ಮುಂದಿನ ಭಾಗ್ಯಶ್ರೀ. ಮುಖ ನೋಡಲು ಕನ್ನಡಿ ಇರಬೇಕು, ಮುಖ ನೋಡಲು ಕನ್ನಡಿ ಇರಬೇಕು, ಮಾತನಾಡಲು ಕನ್ನಡ ಇರಬೇಕು. ಮುಖ ನೋಡಲು ಕನ್ನಡಿ ಇರಬೇಕು, ಮಾತನಾಡಲು ಕನ್ನಡ ಇರಬೇಕು. ಅದೇ ನಮ್ಮ ಉತ್ತರ ಕರ್ನಾಟಕ ಮಂದಿ ಮುಟ್ಟಕ್ಕೆ ದಮ್ ಇರಬೇಕು. ಇದನ್ನು ಕವನ ಹ್ಯಾಂಗ್ ಹೇಳಬೇಕಾಗಿತ್ತು ಅಂತಂದ್ರೆ ಮುಖ ನೋಡಲು ಕನ್ನಡಿ ಇರಬೇಕು. ಹೌದಲ್ಲ, ಮುಖ ನೋಡಲು ಕನ್ನಡಿ ಇರಬೇಕು, ಮಾತನಾಡಲು ಕನ್ನಡ ಇರಬೇಕು. ಅದೇ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಮುಟ್ಟಾಕ
ನಿಮ್ಮ ಕಡೆ ದಮ್ ಇರಬೇಕು. ಹಿಂಗ್ ಗಮನ ಹೇಳಿನ ಗಮನ ಬರಬರಿ ಇದೆ. ಅದೇ ರೀತಿ ಕನ್ನಡ ಅನ್ನುವಂಥ ಬಂದಾಗಿರ್ತಂದ್ರೆ ದಮ್ ಇರಬೇಕು. ಈ ದಮ್ ಇರಬೇಕು ಅಂತ ಪದ ಏನೈತಿ ನಾವು ಜೋರು ಹೇಳ್ಬೇಕು, ಸೌಮ್ಯಗಳಾಗಿಲ್ಲ. ಯಾಕಂದ್ರೆ ಕನ್ನಡದ ಆ ರೀತಿ ಇದ್ದದ್ದು ಕನ್ನಡ ಅಂತ ಅದಕ್ಕೆ ಅಷ್ಟು ಖಡಕ್ ಕನ್ನಡ ಅಂತ ನಾವು ಹಂಗೆ ಖಡಕ್ ಇರ್ಬೇಕು. ಅವಾಗ ಅದಕ್ಕೆ ಏನೈತಿ ನೀವು ಮುಟ್ಟಾಕ ಕನ್ನಡದ ಬಗ್ಗೆ ಮುಟ್ಟಾಕ ನಿಮ್ಮ ಕಡೆ ದಮ್ ಇರಬೇಕು ಅಂತ. ಕನ್ನಡಿಗರು ಅಂತಂದ್ರೆ ಅಷ್ಟೊಂದು ಶೂರರು ವೀರು. ಮುಂದೆ ಏನೈತಿ ನೀವು ದೊಡ್ಡ ರಾಜಕಾರಣಿ ಆಗ್ತಬೋದು ಅನಿಸುತ್ತ. ಯಾಕಂದ್ರೆ ಮಾತಿನ ಶೈಲಿ ನೋಡಿದ್ರೆ ಏನೈತಿ ಮುಂದೆ ಯಾವುದೇ ಒಂದು ಮಂತ್ರಿ ಪದನೋ ಅನಿಸ್ತದೆ. ಯಾಕಂದ್ರೆ ಈ ರೀತಿಯಾದ ಒಂದು ಶೌರ್ಯದ ಮಾತುಗಳೇನಾದ್ರು ಈಗ ಕಾಣ್ತಾವಪ್ಪ ಅಂತಂದ್ರೆ ಮುಂದೆ ರಾಜಕಾರಣಿ ಆಗ್ತಾರ ಅಂತ ಹೇಳ್ತೀವಿ. ಈಗ ಅಂದ್ರೆ ಬೆಳೆಯುವ ಸಿರಿ ಮೊಳಗೈಲಿ ಅಂತಾರಲ್ಲ, ಹಂಗೆ ರೀತಿ ಲಕ್ಷಣ ಕಾಣಬಾರ್ದು. ಈಗ ಇನ್ನೊಂದು ಸುತ್ತು ಮುಂದುವರ್ಸೋಣ. ಮುಂದಿನ ಕವನ ಪವಿತ್ರ. ಮನುಷ್ಯನಿಗೆ 100 ಭಾವನೆಗಳು, ಅದರಲ್ಲಿ 50% ಆಸೆಗಳು. ಮನುಷ್ಯನಿಗೆ 100 ಭಾವನೆಗಳು, ಅದರಲ್ಲಿ 50% ಆಸೆಗಳು, ಇನ್ನು 50% ದುರಾಸೆಗಳು. ಇವೇ ಮನುಷ್ಯನ ಮನಸ್ಸುಗಳು, ಇವೇ ಮನುಷ್ಯನ ಮನಸ್ಸುಗಳು. ನೋಡ್ರಿ, ಎಲ್ಲ 50-50%. ಆಸೆಗಳು 50% ಇದ್ರೆ ದುರಾಸೆಗಳು 50%. ಎರಡು ಕೂಡಿಸಿದ್ರೆ 100%. ಹೌದಲ್ಲ? ಅಂದ್ರೆ 100% ಜೀವನದಲ್ಲಿ ಆಸೆ ಮತ್ತು ದುರಾಸೆಯಿಂದ ಬದುಕುವಂತ ಜೀವನ. ಆಸೆಗಳನ್ನು ಬದಿಗೊತ್ತಿ ದುರಾಸೆಗಳನ್ನು ಬದಿಗೊತ್ತಿ ಆಸೆ ಮತ್ತು ದುರಾಸೆಯ ನಿರ್ಣಾಮವನ್ನು ಮಾಡಿ ಸುಖ ಸಂತೋಷದಿಂದ ಬಾಳುವುದೇ ಲೇಸು. ಯಾಕಂದ್ರೆ ಆಸೆ ದುಃಖವೇ ಆಸೆ ದುಃಖಕ್ಕೆ ಮೂಲ ಕಾರಣ. ಹೌದು, ಇದೇ ಹೇಳಿದ್ಯಾರು? ಆಸೆಯೇ ದುಃಖಕ್ಕೆ ಮೂಲ ಕಾರಣ. ಗೌತಮ್ ಬುದ್ಧ. ಹೌದಾ? ನೀನು ಸರಿ ಇತ್ತು ತಪ್ಪಿತ್ತು ನನಗೆ ಗೊತ್ತಿಲ್ಲ. ಸುಮ್ಮನೆ ನಾವೊಂದು ಏನ ಬಿಸುಕದ ಒಳಗಡೆ ಇದ್ರು ಇರ್ಬೋದು. ಯಾಕಂದ್ರೆ ಅದು ಐತಿ. ಯಾಕಂದ್ರೆ ಆಸೆ ಮನುಷ್ಯಾಗ ಏನೈತಿ ದುಃಖ ತರುವಂಥದ್ರಲ್ಲಿ ಎರಡು ಮಾತಿದೆ. ಯಾಕಂದ್ರೆ ಮನುಷ್ಯನಲ್ಲಿ ಆಸೆಗಳು ಭಾಳ ಇರ್ತಾವ. ನನಗೆ ವಿಮಾನ ಹಾರಾಡ್ಬೇಕನ್ನೋಂಥ ಆಸೆ ಇರ್ತೈತಿ. ಆದ್ರೆ ಅದರೊಳಗ ಕೊರಿಗೆ ನಾನು ಸತ್ತು ಹೋಗ್ತೀವಿ. ಅದಕ್ಕೆ ಆಸೆ ಮಾಡಂಗಿಲ್ಲ. ಪ್ರಯತ್ನ ಮಾಡ್ತಾ ಹೋದ್ರೆ ನಾವು ಸಫಲ ಆಗ್ತೀವಿ. ನಾವು ಪ್ರಯತ್ನ ಪಡಬೇಕು. ಆಸೆ ಮಾಡೋದಕ್ಕಿಂತಲೂ ಪ್ರಯತ್ನ ಮಾಡಬೇಕು. ಒಂದು ಹಿಂದಿ ಒಳಗೆ ಒಂದು ಮೊಹಾರ ಐತಿ, ನಾನು ನೋಡಿದ್ವಿ. कोशिश करने वाले की कभी हार नहीं होती, वादे कभी टूट जाते हैं, कोशिशें कामयाबी रहती है. ಅಂದ್ರೆ ನಾವು ಪ್ರಮಾಣ ಮಾಡ್ತೀವಿ, ನಾವು ಪ್ರಾಮಿಸ್ ಮಾಡ್ತೀವಿ, ಅವು ಸಾಧ್ಯವಾಗಂಗಿಲ್ಲ. ಆದ್ರೆ ಪ್ರಯತ್ನ ಮಾಡ್ತೀವಿ, ಅದು ಸಾಧ್ಯ ಆಗ್ತದೆ. ಪ್ರಾಮಿಸ್ ಮಾಡಿದ್ರೆ ಕೆಲವೊಮ್ಮೆ ಏನಾಗ್ತೈತಿ ಸಾಧ್ಯವಾಗಲಿಕ್ಕಿಲ್ಲ. ಆದ್ರೆ ಪ್ರಯತ್ನ ಮಾಡಿದ್ರೆ ಏನೈತಿ ನಾವು ಸಾಧ್ಯವಾಗಬಹುದು ಅನ್ನುವಂಥದ್ದು ಇದು ಸಾಧ್ಯತೆ. ಕೋಶಿಶ್ ಕರ್ನೆ ವಾಲೆ ಕಿ ಕಬಿ ಹಾರ್ ನಹಿ ಹೋತಿ ಅಂತಂದ್ರೆ ಈಗ ನೀವೆಲ್ಲ ಇಷ್ಟೆಲ್ಲ ಪ್ರಯತ್ನ ಪಟ್ಟು ಮಾಡಿದ್ರಿ. ಈಗ ಇದೊಂದು ಕೂಡ ಸಾಹಸನೆ. ಅದಕ್ಕೆ ಈಗ ಮುಂದಿನ ಒಂದು ಸುತ್ತು ಮುಗಿತಲ್ಲ. ಈಗ ನೀವು ಏನೋ ಒಂದು ಕವನ ಬರೆದಿರಿ ಅಂತ ನಾನು ಕೇಳಿದೆ. ಅದು ಹಾಡನ್ನು ಬರೆದಿರಿ ಅಂತ ಕೇಳಿ ಏನು 3 ಮಂದಿ ಕೂಡಿ ಅದನ್ನು ಹಾಡ್ತಿರೋ ನಿಮ್ಮ ಸ್ವರಚನೆ ಇದು. ಹೌದಲ್ಲ? 3 ಮಂದಿ ಕೂಡಿ ಸೇರಿ ಅಲ್ಲ ಅಂದ್ರೆ ಇನ್ನೊಬ್ಬ ರಚನೆ ಮಾಡಿದ್ದಿರ್ಬೋದು, ನಿಮ್ಮ ಸ್ವಂತ ಏನೈತಿ ಅದ್ರ ಲಹರಿ ಒಳಗೆ ನೀವು ಹಾಡೋರಿಗೆ. ಹೌದಲ್ಲ? ಅದಕ್ಕೆ ಮೊದಲು ನಾನು ಒಂದು ಹಾಡು ಹಾಡ್ತೇನೆ. ಹೌದಲ್ಲ? ಯಾಕಂದ್ರೆ ಮೊದಲು ನಾ ಹಾಡಿದ ಕೂಡ ನೀವು ಏನಪ್ಪ ಅದು ಹಾಡು ಏನ್ ಕೇಳೋದು ಬಿಡ ಸಾಂಬಾರ್ ಬಂದಿದೆ. ಹೌದಲ್ಲ? ಅದಕ್ಕೆ ನೀವು ಹಾಡೋಕೆ ಮೊದಲು ನಾ ಹಾಡಿದ ಕೇಳ್ತಾರೆ. ಯಾಕಂದ್ರೆ ಯಾಕೆ ಕೇಳ್ತಾರೆ ಅಂತಂದ್ರೆ ಮುಂದೆ ನೀವೇನು ಹಾಡಾಕತ್ತೀರಿ ಅನ್ನೋದು ನೋಡು ಸಂಬಂಧ ನಾನು ಹಾಡು ಕೇಳ್ತಾರೆ. ಹೌದಲ್ಲ? ನಾ ಯಾಕೆ ಹಾಡ್ತೀನಿ ಅಂತಂದ್ರೆ ನೀವು ಹಾಡಿದ್ಮೇಲೆ ನಾ ಹಾಡ್ತೀನಿ ಅಂತ ಕೇಳೋದಲ್ಲ. ಅದಕ್ಕೆ ನಾನು ಮೊದಲು ಹಾಡ್ತೀನಿ. ಯಾಕೆ ಹಾಡ್ತೀನಿ ಅಂತಂದ್ರೆ ನಿಮ್ಮ ಹಾಡ ಕೇಳೋ ಸಂಬಂಧ ಅವ್ರು ನೋಡ್ತಿರ್ತಾರೆ. ಅದಕ್ಕೆ ನಾ ಹಾಡ್ತೀನಿ ಮೊದಲು. ಯಾಕಂದ್ರೆ ನಾನು ಹಾಡ ಕೇಳಿ ಅವ್ರು ಮೊದಲು. ಹೌದಲ್ಲ? ಅದಕ್ಕೆ ನೀವು ಏನೇ ಹಿಂದಾಗ ಹಾಡಿ. ಹೌದಲ್ಲ? ನಾ ಏನ್ ಹಾಡ್ತೀನಿ ಅಂತಂದ್ರೆ ಒಂದು ಟಿವಿ ಮ್ಯಾಗ ಏನೈತಿ ನಾ ಸ್ವರಚಿತ ಕವನ ನಾನು ಬರೆದಿದ್ದು. ಅಂದ್ರೆ ನಾನು ಹಾಡುವಾಗ ಏನೈತಿ ನೀವು ಟಿವಿಗೆ ಏನೈತಿ ಮನ್ಯಾಗ ಟಿವಿ ಇರ್ತಿಲ್ಲ, ಅದಕ್ಕೆ ಏನೈತಿ ನೆನಪಿಸ್ಕೊಂಡು ಅದನ್ನ ಹಾಡ ಕೇಳಬೇಕು. ಅಂದಾಗ ಹಾಡದ ನಿಮಗೆ ಸಾರಾಂಶ ಗೊತ್ತಾಗತ್ತೆ. ಲಕ್ಷ ಕೇಳ್ರಿ ಅವ್ರಂತೂ ಕೇಳಿ ಕೇಳ್ತಾರೆ. ಯಾಕಂದ್ರೆ ನಿಮ್ಮ ಹಾಡ ಕೇಳೋದೇ ಇದೆ ಅವ್ರಿಗೆ ಮುಂದೆ. ಅದಕ್ಕೆ ನಾನು ಹಾಡ ಕೇಳ್ತೀನಿ. ಹೌದಲ್ಲ? ನಾ ಕಂಡೆ ನಿನ್ನ ಒಡನಾಟ, ಎಲ್ಲರ ಮನೆಯಲ್ಲಿ ನಿನ್ನಾಟ, ಮೂಲೆಯ ಹಿಡಿದು ಸುಮ್ಮನೆ ಕುಳಿತು ತೋರುವೆ ಎಲ್ಲರ ಮನದಾಟ. ಅಂದ್ರೆ ಟಿವಿ ಒಳಗ ಯಾರಿಗೆ ಏನ್ ಬೇಕು ಅನ್ನೋಂಥದ್ದು ರಿಮೋಟ್ ನಿಂತ ನೀವು ಹಂಚಿ ನೋಡ್ಬೋದು. ಅದಕ್ಕೆ ಎಲ್ಲರ ಮನದಾಟ ನೀವು ಮನಸ್ಸಿನಾಗಿರ್ತೀವಿ. ನಿನಗೆ ಒಂದು ಯಾವುದೋ ಚಲೋ ನೋಡ್ಬೇಕಾಗಿತ್ತು, ಈ ಟಿವಿ ನಾ ಏನು ನೋಡ್ಬೇಕಾಗಿತ್ತು,
ಇವರಿಗೆ GBM ಚಾನಲ್ ನೋಡ್ಬೇಕಾಗಿತ್ತು, ಅವರಿಗೆ ಇನ್ನೊಂದು ನೋಡ್ಬೇಕಾಗಿತ್ತು. ಆದ್ರೆ ರಿಮೋಟ್ ಯಾರಿಗೆ ಯಾವ ಮನಸ್ಸಿನಾಗ ಬೇಕು ಅದನ್ನು ಹಚ್ಚಿ ನೋಡ್ತಿರ್ತದ. ಅದಕ್ಕೆ ಎಲ್ಲರ ಮನೆಯಲ್ಲಿ ನಿನ್ನಾಟ, ಹೌದಲ್ಲ? ಮೂಲೆಯ ಹಿಡಿದು ಸುಮ್ಮನೆ ಕುಳಿತು ತೋರುವೆ ಎಲ್ಲರ ಮನದಾಟ. ಅದು ಮೂಲೆಯಾಗ ಕುಂತಿರ್ತದೆ, ಎಲ್ಲಿ ಅಡ್ಡಾಡಂಗಿಲ್ಲ. ಮೂಲೆಗಳಲ್ಲಿ ಅದು ನಮಗೆ ಏನ್ ಬೇಕಲ್ಲ ತೋರಿಸುತ್ತದೆ. ಊಟವು ಬೇಡ ತಿಂಡಿಯು ಬೇಡ ನಿದ್ದೆಯ ಹಂಗು ನಮಗಿಲ್ಲ. ಊಟವು ಬೇಡ ತಿಂಡಿಯು ಬೇಡ ನಿದ್ದೆಯ ಹಂಗು ನಮಗಿಲ್ಲ. ಯಾರು ಅಂದರು ಕದ್ದು ನೋಡುವೆ ಸದ್ದು ಮಾಡದೆ ಸುಮ್ಮನಿರು ನಾ ಕಂಡೆ ನಿನ್ನ ಒಡನಾಟ. ಅಂದ್ರ ಮನ್ಯಾಗ ಬೈತಿರ್ತಾಳ, ಏನ ಯಾವಾಗ ಮಾಡಿದಾಗ ಟಿವಿ ಮುಂದೆ ಇರ್ತಿಲ್ಲ ಅಂತೇಳಿ. ಅವಾಗ ಏನ್ ಮಾಡಿದ್ರಿ, ಯಾರೇನಾದ್ರು ಸೋಮ್ ಕುಂದ್ರೆ ನಾನು ತುಡುಗಿಲಾದ್ರು ನೋಡ್ತೀನಿ ಅಂತೇಳಿ, ಹೌದಲ್ಲ? ಅಲ್ಲಿ ಸೌಂಡ್ ಕಡಿಮೆ ಮಾಡೋದು. ಅವಾಗ ಬೈತಾಳ ಸೌಂಡ್ ಕಡಿಮೆ ಮಾಡಿ, ಯಾರು ಅಂದರು ಕದ್ದು ನೋಡುವೆ ಸದ್ದು ಮಾಡದೆ ಸುಮ್ಮನಿರು. ಟಿವಿ ಕತ್ತದ ಸುಮ್ಮನೆ ನಾನೇನೋ ನೋಡ್ತಿರ್ತೇನೆ ಅಂತ. ಕಣ್ಣು ಇಲ್ಲದೆ ನೋಡುವೆ ನೀನು, ಕಣ್ಣು ಇಲ್ಲದೆ ನೋಡುವೆ ನೀನು, ಬಾಯಿ ಇಲ್ಲದೆ ಹೇಳುವೆ ನೀ. ಕಣ್ಣು ಇಲ್ಲದೆ ನೋಡುವೆ ನೀನು, ಬಾಯಿ ಇಲ್ಲದೆ ಹೇಳುವೆ ನೀ. ಬದುಕಿದೆ ನೀನು ಉಸಿರು ಇಲ್ಲದೆ, ಬದುಕಿದೆ ನೀನು ಉಸಿರು ಇಲ್ಲದೆ, ಎಲ್ಲರ ಮನದಲ್ಲಿ ನಿನ್ನಾಟ. ಅಲ್ಲ, ಅದಕ್ಕೆ ಕಣ್ಣಿರಂಗಿಲ್ಲ ಆದ್ರೂ ಎಲ್ಲ ತೋರಿಸಿರ್ತದೆ, ಹೌದಲ್ಲ? ಬಾಯಿ ಇರಂಗಿಲ್ಲ ಆದ್ರೂ ಎಲ್ಲ ಮಾತಾಡ್ತಿರ್ತದೆ, ಹೌದಲ್ಲ? ಕಣ್ಣು ಇಲ್ಲದೆ ನೋಡುವೆ ನೀನು, ಬಾಯಿ ಇಲ್ಲದೆ ಹೇಳುವೆ ನೀ, ಉಸಿರಾಡದೆ ನೀನು ಬದುಕಿರುವೆ. ಉಸಿರಾಡಂಗಿಲ್ಲದ ಆದ್ರೂ ಬದುಕಿರ್ತೈತಿ. ನಾವು ಬದುಕಬೇಕಾದ್ರೆ ಉಸಿರಾಡಬೇಕು, ಹೌದಲ್ಲ? ನಾವು ಉಸಿರಾಡ್ಲಿಕ್ಕೆ ಸಾಯ್ತೀವಿ, ಅದು ಉಸಿರಾಡಂಗಿಲ್ಲ ಆದ್ರೂ ಜೀವಂತ ಇರ್ತದೆ, ಹೌದಲ್ಲ? ಉಸಿರಾಡದೆ ನೀನು ಬದುಕಿರುವೆ ನಾ ಕಂಡೆ ನಿನ್ನ ಒಡನಾಟ, ಎಲ್ಲರ ಮನೆಯಲ್ಲಿ ನಿನ್ನಾಟ. ಚಲೋ ಅನ್ಸ್ತಾರ? ಈಗ ನಿಮ್ಮ ಹಾಡ ಕೇಳೋ ಸಂಬಂಧ ಎಲ್ಲರೂ ಕಾತರವಾಗ್ಕೊಳ್ತಾರೆ, ಹೌದಲ್ಲ? ನೀವು ಏನ್ ಹೇಳ್ತೀರ ಅನ್ನೋದು. ಅದಕ್ಕೆ ಇನ್ನೊಂದು ಸ್ವಲ್ಪ ಅವ್ರಿಗೆ ಸತಾಯಿಸೋಣ, ಹಾಡ್ಬಿಡ್ತೀರ ಹಾಡ್ಬಿಡ್ತಾರ ಹಾಡ್ಬಿಡ್ತಾರೆ. ಪ್ರೇಕ್ಷಕರೇ, ಇದು ನೀವು ಒತ್ತಾಯಪೂರ್ವಕ ನೋಡಿದ್ರೆ ನನಗೆ ಗೊತ್ತೈತಿ, ಆದ್ರೆ ನನಗಿಂತ ಚೆನ್ನಾಗಿ ಅವರ ಧ್ವನಿಯಾಗಿ ಅವರ ಕವನಗಳು ಅದಾವ, ಅವರು ಹಾಡ್ತಾರೆ, ವೀಕ್ಷಿಸಿ. ಈ ನಾಡು ಕನ್ನಡ, ಈ ಬೀಡು ಕನ್ನಡ, ಈ ಹಾಡು ಕನ್ನಡ, ನೀ ನೋಡು ಕನ್ನಡ, ನೀ ನೋಡು ಕನ್ನಡ. ಸಾಲು ಸಾಲು ತೆಂಗಿನ ಮರಗಳಿರುವವು, ಸಾಲು ದಪ್ಪ ನೋಡಲು ಕಣ್ಣು ಸಾಲದು. ಸಾಲು ಸಾಲು ತೆಂಗಿನ ಮರಗಳಿರುವವು, ಸಾಲು ದಪ್ಪ ನೋಡಲು ಕಣ್ಣು ಸಾಲದು. ಅಂದದಿಂದ ಇರುವ ನಮ್ಮ ನಾಡು ಚಂದದು, ಈ ನಾಡು ಕನ್ನಡ, ಈ ಬೀಡು ಕನ್ನಡ, ಈ ಹಾಡು ಕನ್ನಡ.
ಕನ್ನಡ ನೀ ನೋಡು ಕನ್ನಡ ನೀ ನೋಡು ಕನ್ನಡ. ತುಂಬಾ ಸುಂದರವಾಗಿ ಹೇಳಿದ್ದೀರಿ. ಯಾಕಂದ್ರೆ ಇದ್ರೊಳಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಏನಿತ್ತಪ್ಪ ಅಂತಂದ್ರೆ ನಿಮ್ಮ 3 ಜನರ ಕಾಂಬಿನೇಷನ್ ಧ್ವನಿಗಳು. ಯಾಕಂದ್ರೆ ಅದ್ರೊಳಗೆ ಯಾರು ಹಿಂದೆ ಮುಂದೆ ಆಗಲಿಲ್ಲ. ಹೆಂಗೆ ಗೊತ್ತಾಕಿತ್ತು ಅಂತಂದ್ರೆ 3 ಜನ ಒಮ್ಮೆ ಎಟ್ ಎ ಟೈಮಿಗೆ ಇದೇನೈತಿ ಬಹಳ ಕಡಿಮೆ ಕೇಳಬರ್ತದೆ ಹೇಳ್ಬೇಕಂತದ್ದು. ಅಂಥದ್ದೇನೈತಿ ನೀವು ಸುಂದರವಾಗಿ ಹೇಳಿದೆ. ಯಾಕಂದ್ರೆ ಪ್ರೇಕ್ಷಕರು ಕೂಡ ನೋಡಿದ್ದಾರೆ. ಯಾಕಂದ್ರೆ ಅದ್ರೊಳಗೆ ಹಿಂದೆ ಆಗಲಿಲ್ಲ. ಕೆಲವೊಮ್ಮೆ ಏನಾಗ್ತೈತೆ ಅಂತಂದ್ರೆ ಹಾಡುವಾಗ ಪದಗಳು ಬದಲಾವಣೆ ಆಗ್ತಿರ್ತಾವೆ. ಒಬ್ರು ಹಾಡಿದ್ದನ್ನೇ ಇನ್ನೊಬ್ರು ಹಿಂದೆ ಮುಂದೆ ಆಗ್ತಿರ್ತಾವೆ. ಇದು ಎಷ್ಟು ಕಾಂಬಿನೇಷನ್ ಐತಿಪ್ಪ ಅಂತಂದ್ರೆ 3 ಜನರ ಒಗ್ಗಟ್ಟು ಅಷ್ಟು. ಮತ್ತು ಅದಕ್ಕಿಂತ ಹೆಚ್ಚಾಗಿ ಏನೈತಿ ನಿಮ್ಮ ಧ್ವನಿ ಸೌಮ್ಯವಾದಂಥ ಸುಂದರವಾದಂಥ ಅತಿ ಭಾಳ ಚೆನ್ನಾಗಿ ಹೇಳಿದ್ರಿ. ಅದಕ್ಕೆ ನಾನು ಅದಕ್ಕೆ ಮೊದಲು ಯಾಕೆ ಹಾಡಿದೆ ಅಂತಂದ್ರೆ ಈ ಹಾಡಿದ ಮ್ಯಾಗ ನಾನು ಹಾಡು ಯಾರು ಕೇಳ್ತಿದ್ದಿಲ್ಲ. ಅಲ್ಲಿ ಬಂದ್ ಮಾಡಿ ಸಾಕು ಕಾರ್ಯಕ್ರಮ ಅಂತ ಬಂದ್ ಮಾಡ್ತಾರೆ. ಅದಕ್ಕೆ ಏನೈತಿ ನಿಮ್ಮ ಹಾಡಕ್ಕೆ ಲಾಸ್ಟಿಗೆ ಆಗೈತಿ ಅಂತ ಕೇಳಿದ್ರಿ. ಯಾಕಂದ್ರೆ ನಾ ಹಾಡಿದ ಮ್ಯಾಗ ಏನೈತಿ ನೀವು ಹಾಡ್ತೀರಿ ಅಂತಂದ್ರೆ ಕೇಳಾಕ ನಿಂದಿರ್ತಾರೆ. ಅಕಸ್ಮಾತ್ ನೀವು ಹಾಡಿದ ಮ್ಯಾಗಿಂದ ನಾ ಹಾಡ್ತೀನಿ ಕೇಳ್ರಿ ಅಂದ್ರೆ ಬಂದ್ ಮಾಡಿಬಿಟ್ಟಿರ್ತಾರೆ. ಅದಕ್ಕೆ ಏನೈತಿ ಅವ್ರ ಹಾಡಂತೂ ನೀವು ಕೇಳಿ ಸುಂದರವಾಗಿ ಹಾಡಿದ್ದಾರೆ. ನನ್ನ ಹಾಡನ್ನು ಕೂಡ ನೀವು ಸುಂದರ ಇರ್ಲಿಕ್ಕಿಲ್ಲ ಆದ್ರೂ ಏನೈತಿ ನೋಡಿರಲಿಲ್ಲ. ಅದಕ್ಕೆ ಏನೈತಿ ತುಂಬಾ ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ಈ ರೀತಿಯಾದಂಥ ತಮ್ಮಲ್ಲಿ ಇದ್ದಂಥ ಕಲೆ ಪ್ರೋತ್ಸಾಹಕ್ಕಾಗಿ ನಾವು ಈ ಚಾನಲ್ ನಡೆಸ್ತಾ ಇದ್ದೇವೆ. ನಿಮ್ಮಲ್ಲಿ ಇದ್ದಂತಹ ಒಂದು ಪ್ರತಿಭೆ ಅಥವಾ ನೀವು ಕಂಡಂತಹ ಪ್ರತಿಭೆಗಳು ಯಾರಾದರೂ ಇದ್ದರೆ ನಮ್ಮ ಈ ಟಿವಿ ಚಾನಲ್ಗೆ ಕರೆತಂದಾಗ ನಾವು ಅದನ್ನು ಪ್ರಸಾರ ಮಾಡಿ ಜಾಹೀರು ಮಾಡುತ್ತೇವೆ. ಯಾಕಂತಂದ್ರೆ ಪ್ರೋತ್ಸಾಹಿಸುವುದೇ ನಮ್ಮ ಇದು ಮೇನ್ ಉದ್ದೇಶ. ಯಾಕಂದರೆ ಹೋದ ವರ್ಷ SSLC ವಿದ್ಯಾರ್ಥಿಗಳು ಬೆಳಗಾವಿ ಜಿಲ್ಲೆಗೆ ರಾಮದುರ್ಗ ತಾಲೂಕು ಪ್ರಪ್ರಥಮವಾಗಿ ಸ್ಥಾನ ಗಳಿಸಿದಂಥ SSLC ಇದರೊಳಗೆ. ಅದರ ಹೆಚ್ಚಾಗಿ ಏನೈತಿ ಹೆಣ್ಮಕ್ಳು ಲೇಡೀಸ್ ಏನೈತಿ ನಮ್ಮ ಪ್ರತಿಭೆಯೊಳಗ ಫಸ್ಟ್ ಒಂದು ಹೆಚ್ಚಾಗಿ ಏನೈತಿ ಹೆಣ್ಮಕ್ಳು ಇದ್ರು. ಅವರಿಗೆಲ್ಲ ಏನೈತಿ GBM TV ಏನೈತಿ ಇಲ್ಲಿ ಬಂದ ಕರೆದು ಏನೈತಿ ಸನ್ಮಾನ ಮಾಡಿ ಅವರಿಗೆ ಪ್ರಮಾಣ ಪತ್ರವನ್ನು ಕೊಟ್ಟಿದ್ವಿ. ಯಾಕಂದ್ರೆ ಅದರ ನಂತರ ಏನೈತಿ ಕೆಲವೊಬ್ರು ಬರಲಾರ್ದಕ್ಕೆ ಏನೈತಿ ನಮ್ಮ BO ಆಫೀಸಿಗೆ ಏನೈತಿ ಆ ಪತ್ರಗಳನ್ನು ನಾವು ಒಪ್ಪಿಸಿದ್ವಿ. ಯಾರಾದರೂ ಇನ್ನೂ ಉಳಿದಿದ್ರೆ ಏನೈತಿ ಅದನ್ನು ಹೋಗಿ ನೀವು ಜೋಶಿ ಸರ್ ಭೇಟಿಯಾಗಿ ಅವುಗಳನ್ನು ಪಡ್ಕೋಬೋದು. ಯಾಕಂದ್ರೆ SSLC ಒಳಗೆ ಪಾಸ್ ಆದಂತೆ ಹೋದ ವರ್ಷಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೂ ಏನೈತಿ ಪ್ರಶಸ್ತಿ ಪ್ರಮಾಣ ಪತ್ರ ಏನೈತಿ JBM TV ಪರವಾಗಿ ಲಭಿಸಿವೆ. ಅದಕ್ಕೆ ನೀವು ತಮ್ಮ ಅಮೂಲ್ಯವಾದಂಥ ಸಮಯವನ್ನು ಇಲ್ಲಿಗೆ ಕೊಟ್ಟಿದ್ದೀರಿ. ಅದರ ಕೊನೆಯದಾಗಿ ಸಂಕ್ಷಿಪ್ತ ನಿಮ್ಮ ಅನಿಸಿಕೆ ಅಭಿಪ್ರಾಯ 30 ಸೆಕೆಂಡ್ ಅಷ್ಟರೊಳಗೆ ಏನೈತಿ. ಮೊದಲಿಗೆ ಏನೈತಿ ಪವಿತ್ರ. ನಾನು ಇಲ್ಲಿ ಬರ್ತೀನಿ ಅಂತ ನಾನು ಅನ್ಕೊಂಡಿರ್ಕೆ ಇಲ್ಲ. ನಾನು ಇಷ್ಟು TV ಒಳಗೆ ಬರ್ತೀನಿ, ನಾ ಇಷ್ಟು ಇಲ್ಲಿ ಬಂದು ಈ ಕವನ ಹೇಳ್ತೀನಿ ಅನ್ನೋಷ್ಟು ನನಗೆ ಇದಿದ್ದಿರ್ಕಿಲ್ಲ. ಆದ್ರೆ ನೀವು ನಮ್ಮ ಗೆಳತಿಯರ ಇಬ್ರು ಮನೆ ಕ್ವಿಜಿಗೆ ಬಂದಾಗ ಅವರಿಬ್ರು ಬಂದ್ ಗ್ಯಾಸ ಹಿಂಗೆ ಕವನ ಬರ್ತಿದ್ದ ನಾವು ಹೆಸರು ಬರೆಸಿ ಬಂದೀವಿ ಅಂತ ಹೇಳಿ ಗ್ಯಾಸ ಅನುಕೂಲ ನಂಗೆ ಅಜ್ಜಿಗೆ ಬರ್ತೈತೆ ಅಂತ ನಾನಿ. ಅದಕ್ಕೆ ಅವ್ರು ನಂಗೆ ಧೈರ್ಯ ತುಂಬಿರ, ಹೆದ್ರು ಬೇಡ, ಅಲ್ಲೇನು ಹೆದ್ರು ಅಂತದ್ದು ಏನಿಲ್ಲ, ಧೈರ್ಯ ಬರ್ತೈತೆ ಅಲ್ಲಿ ಓದ್ಕುಲೇನ ಅಂತ ಹೇಳಿ ಅವ್ರು ನಂಗೆ ಧೈರ್ಯ ತುಂಬಿರ. ಮತ್ತು ನಮ್ಮ ಸರ್ಗಳ ಸಹಾಯದಿಂದ ಮತ್ತು ಗೆಳತಿಯರು ಅಷ್ಟರು ಕೂಡಿ ನಾವು ಇಲ್ಲಿ ಬರ್ತೀವಿ. ಅವರ ಸಹಕರಿಸ್ಯಾರ. ಅದಕ್ಕಾಗಿ ನಾವು ಇಲ್ಲಿ ಬಂದ ಕ್ಯಾಸ ಇಲ್ಲಿ ಕವನ ಹೇಳೋದು ಇಷ್ಟ್ರ ಮಟ್ಟಿಗೆ JBM TV ಮಟ್ಟ ನಾವು ಬರ್ತೀವಿ ಅಂತ ಅನ್ಕೊಂಡಿರ್ತಿಲ್ಲ ಯಾವತ್ತು. ಇಲ್ಲಿ ಬಂದಿದ್ದಕ್ಕಾಗಿ ಭಾಳ ಖುಷಿ ಆಯ್ತ. JBM TVಗೆ ಧನ್ಯವಾದಗಳು. ಈಗ ಸಾವಿರಾರು ಜನ ಏನೈತಿ ನಿಮ್ಮನ್ನು ನೋಡ್ತಾರೆ. ಅದ್ರೊಳಗೆ ಏನೈತಿ ಧೈರ್ಯವಾಗಿ ಮಾತಾಡಿ ನೀವು, ಹೌದಲ್ಲ? ಯಾಕಂದ್ರೆ ಮೊದಲಿಗೆ ನೀನು ಹಚ್ಕೊಳ್ಳೋದು ಸ್ವಭಾವ ಏನಾಗೈತಿ ಏನಪ್ಪ ಏನಿಲ್ಲ. ಜಸ್ಟ್ ನಾವೀಗ ನೋಡಿ ಹ್ಯಾಂಗೆ ಕೂತೀವಿ. ಈಗ ಒಂದು ಮನೆ ಒಳಗೆ ಕೂತಾಗಲಿ ಅಥವಾ ಕುಂತೇನೆ ಜನರಲಿ ಅವಾಗ ಏನೈತಿ ಮನುಷ್ಯ ಸರಳವಾಗಿ ಮಾತಾಡೋದು ಚಂದ. ನಾವು ಅದನ್ನು ವಿಚಾರ ಮಾಡಿ ಏನು ಹೇಳಬೇಕು ಅನ್ನೋದು ಅವಾಗ ಮನುಷ್ಯ ಹಂಚ್ಕೋತಾನೆ. ಅದಕ್ಕೆ ನಿಮಗೆ ಧೈರ್ಯ ತುಂಬಲಿಕ್ಕೆ ನಮ್ಮ ಚರಣ. ಅದರಾಗ ವಿಶೇಷವಾಗಿ ವಿದ್ಯಾರ್ಥಿನಿಯರಿಗಾಗಿ ನಾವು ವಿಶೇಷ ಗಮನ ಕೊಡ್ತೀವಿ. ಅದಕ್ಕೆ ಏನೈತಿ ನೀವು ಪಾಲಕರು ಕೂಡ ನೀವು ಬಂದಿದ್ದೀರಿ. ಅವರಿಗೂ ಕೂಡ ನಾವು ಅವರ ಅನಿಸಿಕೆ ಅಭಿಪ್ರಾಯಗಳನ್ನು ಕೇಳೋಣ. ಮುಂದೆ ಇಂದಿರಾ, ನಿನ್ನ ಅಭಿಪ್ರಾಯ. ನಾನು ಇಲ್ಲಿ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಆದರೆ ಇಲ್ಲಿ JBM ಕಮಿಟಿಗೆ ಮೊದಲು ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ನಾವು ಹಿಂಗೆ ಕವನ ಬರ್ತಿದ್ವಿ ಓಕೆ, ಆದ್ರೆ ನಾವು ಅಲ್ಲೇ ಕವನ ಬರ್ಕೊಂತ ಕೂತಿದ್ವಿ ಅಂದ್ರೆ ಅಲ್ಲೇ ಇರ್ತಿದ್ವಿ. ನಮಗಂತೇಳಿ ಒಂದು ಅವಕಾಶ ಮಾಡಿಕೊಟ್ಟಿದ್ದ ಅಲ್ಲಿ ಬಂದು ನಾವು ಈಗ ಪ್ರೆಸೆಂಟ್ ಮಾಡಿದ್ವಿ. ಅದಕ್ಕೆ ನಮ್ಗೊಂದು ನಾವು ಬರ್ತಿದ್ದಕ್ಕೂ ಒಂದು ಬೆಲೆ ಸಿಕ್ತು. ಅದ್ರ ಸಂಬಂಧ ಈ JBM TV ಕಮಿಟಿಯವರಿಗಾಗಲಿ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಮತ್ತು ಹಿಂಗೆ ನಾವಂತಲ್ಲ, ಇನ್ನೂ ಯಾರೋ ಇದ್ರೂ ನೀವು ಬಂದು ಇಲ್ಲೇ ಹಿಂಗೆ ಒಂದು ಅವಕಾಶ ಕೊಡ್ತಾರೆ. ಅವರು ಯಾರಿಗೂ ಇಲ್ಲ ಅಂತ ಹೇಳೋದಿಲ್ಲ. ಆದ್ರಿಂದ ಇದೊಂದು ನನ್ನ ಸಲಹೆ, ಎಲ್ಲರೂ ಬಂದು ನಿಮ್ದು ಏನೋ ಪ್ರತಿಭೆ ಇದ್ರೆ ಇಲ್ಲಿ ತೋರಿಸಿ ಅಂತ ನೋಡಿ. ಯಾಕಂದ್ರೆ ನಾ ಹೇಳುವಂತ ಮಾತು ಏನೈತಿ ಇಂದಿರಾ ಅವರು ಹೇಳಿದರು, ಹೌದು? ಈಗ ಭಾಗ್ಯಶ್ರೀ, ನೀವು ನಿಮ್ಮ ಭಾಗ್ಯವನ್ನು ತೆರೆದು ನಮ್ಮ ಬಗ್ಗೆ ನಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು
ತೆರೆದಿರಿ. ನಾನು ಮೊದಲಿಗೆ ಹೇಳ್ಬೇಕಂದ್ರೆ JBM TV ಕಡೆದವ್ರಿಗೆ ಧನ್ಯವಾದಗಳು. ಯಾಕಂದ್ರೆ ನಾನು ಫಸ್ಟ್ ಕ್ವಿಜಿ ಬಂದಾಗ ಹೆಂಗಿರ್ತಿದ್ದಪ್ಪ ಹಂಗೆ ನಡೆಸ್ತಿರ್ಬೇಕು ಬಿಡ ಅಂತೇಳಿ ಒಂದ್ಸಲ ಇಲ್ಲಿ ಬಂದ ಕೂಡಲೇ ಹಿಂಗಿತ್ತ ಅಂತೇಳಿ ಒಮ್ಮಿಗೆ ಹಂಗಾರೆ ಆಮೇಲೆ ನಮ್ಮ ಸರ್ಗಳಾಗಲಿ ನಮ್ಮ ಮನೆಯವರಾಗಲಿ ನಮ್ಮ ಮಾಸ್ಟರ್ ಟೀಚರ್ ಆಗಲಿ ಎಲ್ಲರೂ ಪ್ರೋತ್ಸಾಹ ಕೊಟ್ಟಾರ ನಮ್ಗೆ. ನಮ್ಮ ಮನ್ಯಾಗ ನಾ ಏನು ಹೋಗ್ತೀನಿ ಅಂದ್ರೂ ಒಟ್ಟ ಬ್ಯಾಡ ಅನ್ನಂಗಿಲ್ಲ ಹೋಗ್ರಿ ಅಂತಾರೆ. ಆದ್ರೂ ನಮ್ಮ ಮನೆಯವ್ರದಾನ ಭಾಳ ಧನ್ಯವಾದಗಳು ಹೇಳ್ಬೇಕು. ಮತ್ತು ಅದಲ್ಲದೆ ನಮ್ಮ ಮಾಸ್ಟರ್ ಟೀಚರ್ ಆಗಿರ್ಬೋದು, ನಮ್ಮ ಕ್ಲಾಸ್ ಸರ್ ಆಗಿರ್ಬೋದು, ಒಳ್ಳೆ ಟೀಚರ್ಸ್ ಆಗಿರ್ಬೋದು, ನಮ್ಮ ಶಾಲೆ ಒಳಗಿದ್ದಂಥ ಸರ್ಗಳು ಇಷ್ಟು ಪ್ರೋತ್ಸಾಹ ಕೊಟ್ಟಾರಂತೇಳಿ ಇಲ್ಲಿ ಮಠ ಬಂದೀವಿ. ಮತ್ತು ಅದಲ್ಲದೆ ಕ್ವಿಜ್ಜಿಗೆ ಅವ್ರು ತಮ್ಮನ್ನ ಕರೆದು ಕಳಿಸ್ಲಿಲ್ಲ ಅಂದ್ರೆ ನಾವು ಇಲ್ಲಿ ಬರ್ತಿದ್ದಿಲ್ಲ, ಆ ಕವನದೂ ಏನಾಗ್ತಿದ್ದಿಲ್ಲ. ಮತ್ತು ಅವ್ರು ಕ್ವಿಜ್ಜಿಗೆ ಬಂದೀವಿ ಅಂತೇಳಿ ಕವನದತ್ತಿ ಹೆಸರು ಕೊಟ್ಟು ನಾವು ಹೋದ್ವಿ. ಮತ್ತೆ ಸರ್ ಫೋನ್ ಹಚ್ಚಿ ಹೇಳಿ ಭಾಳ ಖುಷಿ ಆಗ್ತದೆ. ಮತ್ತೆ ನಾವು ಹೊಂಟೀವಿ ಅಂತೇಳಿ ಈ ಧನ್ಯವಾದ ಹೇಳ್ತೀನಿ. JBM TVಗೆ ಧನ್ಯವಾದಗಳು. ನಿಮ್ಮಂತೇಳಿ ಇಂಥ ಪ್ರತಿಮೆ ಇದ್ರೆ ಬಂದು ನೀವು ಹೇಳ್ಬೋದು. ಯಾಕಂದ್ರೆ ಇದಕ್ಕೆಲ್ಲ ಕಾರವಾರ ಸರ್ ಯಾಕಂದ್ರೆ ಅವ್ರು ಫೋನ್ ಹಚ್ಚಿದಾಗ ಏನೈತಿ ಆಯ್ತು ನಮ್ಮ ಹುಡುಗರು ಏನೋ ಅದ್ರಾಗ ನೀವು ಬೇಕಾದ ಹುಡುಗರು ಕಾಂಪಿಟೇಷನ್ ಮಾಡಕತ್ರಿ ನಾವು ಕಳಿಸ್ತೀವಿ ಅಂತಂದ್ರೆ ಹೆಚ್ಚಾಗಿ ಈಗ ಈ ಕಾರ್ಯಕ್ರಮ ನಡಿಬೇಕಂದ್ರೆ ನಿಮ್ಮ ವಾರ್ಡನ್ ನಾವು ಥ್ಯಾಂಕ್ಸ್ ಸರ್. ಯಾಕಂದ್ರೆ ಅವ್ರು ಕಳಿಸಿದ್ರು ಇಲ್ಲಿಗಾದ್ರೆ ಏನೈತಿ ಅವ್ರು ಕಳಿಸ್ತಿದ್ರೆ ನೀವು ಬರ್ತಿರ್ಲಿಲ್ಲ. ಆಮೇಲೆ ಬೇರೆ ಅವ್ರು ಪರ್ಮಿಷನ್ ಕೊಟ್ಟರು ಆಯ್ತು ಏನೈತಿ ಹೋಗಿರಿ. ನಾವು ಹೇಳಿದಾಗ ಏನೈತಿ ಅವ್ರು ಇಲ್ಲ ನಾವು ಅವ್ರ ಪೇರೆಂಟ್ಸ್ ಕರೆಸಿ ನಾವು ಅವ್ರುಗಳು ನಿಮ್ಮಲ್ಲಿ ಕಳಿಸ್ತೀವಿ ಅಂತಂದ್ರೆ ನಿಮ್ಮ ಪಾಲಕರು ಕೂಡ ಯಾರು ಬಂದಿದ್ದಾರೆ ಈಗ ಅವ್ರಿಗೂ ಕೂಡ ನಾವು ಮಾತಾಡ್ತೀವಿ. ವಿಜಯ್ ಅವರೇ ಒಂದು ಅವ್ರ ಪಾಲಕರಿಗೆ ಒಂದು ಸ್ವಲ್ಪ ಒಳಗಡೆ ಕಳಿಸಿಷ್ಟು ಪ್ರಿಯ ವೀಕ್ಷಕರೇ, ನಮ್ಮ ಇಂದಿರಾ ಅವರ ಪರವಾಗಿ ಅವರ ಅಕ್ಕ ಬಂದಿದ್ದಾರೆ. ಅದೇ ರೀತಿ ಭಾಗ್ಯಶ್ರೀ ಪರವಾಗಿ ಅವರ ದೊಡ್ಡಪ್ಪ ಬಂದಿದ್ದಾರೆ. ಹಾಗೂ ನಾವು ನಮ್ಮ ಪವಿತ್ರ ಪರವಾಗಿ ಏನೈತಿ ಅವರು ವಾರ್ಡನ್ ಏನೈತಿ ನಮಗೆ ಹೇಳಿದ್ದಾರೆ. ಅದಕ್ಕಾಗಿ ಆ ಸ್ಥಾನವನ್ನು ನಾನು ಗ್ರಹಣ ಮಾಡಿದ್ದೇನೆ. ಈಗಾಗಲೇ ಪಾಲಕರ ಪರವಾಗಿ ಹೇಳಬೇಕಾದಂಥದ್ದು ನಾನು ವಾರ್ಡನ್ ಬಗ್ಗೆ ಏನೈತಿ ನಾನು ಹೇಳಿದ್ದೀನಿ. ಯಾಕಂತಂದ್ರೆ ಅವರು ಎಲ್ಲ ಮಕ್ಕಳಿಗೆ ಕಳಿಸಿದ್ದಾರೆ ಅಂತಾರೆ. ಆ ಪಾಲಕರ ಒಂದು ಪರವಾಗಿ ಏನೈತಿ ಪವಿತ್ರ ಪರವಾಗಿ ಏನೈತಿ ನಾನು ಈಗಾಗಲೇ ಆ ವಾರ್ಡನ್ ಬಗ್ಗೆ ತಮಗೆ ತಿಳಿಸಿದ್ದೇನೆ. ಈಗ ಅವರಿಬ್ಬರ ಅಭಿಪ್ರಾಯ. JBM TV ಎಲ್ಲ ಹುಡುಗರಿಗೆ ಒಳ್ಳೇದು ಅನ್ಸಲ್ಲ. ಹಿಂಗೆ ಏನಪ್ಪ ಅವ್ರು ಏನರ ಹಿಂಗೆ ಪ್ರೋಗ್ರಾಮ್ ಇತ್ತಂದ್ರೆ ಅವ್ರಿಗೆ ಓದ್ಕೊಳಕ್ಕೂ ಹೆಲ್ಪ್ ಆಗತ್ತೈತ್ರಿ. ಅಂತ ಈ ಚಾನಲ್ ಇನ್ನೂ ಸ್ವಲ್ಪ ಮುಂದೆ ಇದಾಗಬೇಕಂತ ನನ್ನ ಅನಿಸಿಕೆ ಐತ್ರಿ. ಹಿಂಗೆಲ್ಲ ಹುಡುಗರಿಗೆ ಹೆಲ್ಪ್ ಮಾಡತ್ರ ಹುಡುಗರು ಇನ್ನೂ ಓದ್ಬೇಕು, ಇನ್ನೂ ನಮ್ಮನ್ನು ಹೋಗ್ಬೇಕಂತ ಅವ್ರ ಅನಿಸಿಕೆ. ಅವ್ರು ಮುಂದೆ ಹೋಗ್ತಾರೆ ಇನ್ನೊಂದು ಸ್ವಲ್ಪ. ಅಂದ್ರೆ ಒಂದು ರೀತಿ ಹೇಳ್ಬೇಕಂತಂದ್ರೆ ಪ್ರೋತ್ಸಾಹ ನೀಡ್ತೈತಿ ಚಾನಲ್ ಅನ್ನುವಂಥದ್ದು ಏನಿದೆ ತಮ್ಮ ಅಭಿಪ್ರಾಯ. ನಮಸ್ಕಾರ. JBM ಚಾನಲ್ದವರು ಇದು ವಿದ್ಯಾರ್ಥಿ ಜೀವನದಲ್ಲಿ ಒಂದು ಬೆಳಕಂತ ಹೇಳ್ಬೋದು. ಯಾಕಂತಂದ್ರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಬಂದು ಒಂದು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಇಂಥ ಒಂದು ಸ್ಪರ್ಧಾತ್ಮಕ ಒಡಪುಗಳಿರ್ಬೋದು ಅಥವಾ ಸಾಹಿತ್ಯ ಇರ್ಬೋದು, ಕವನಗಳಿರ್ಬೋದು, ಚುಟುಕು ಕವನಗಳಿರ್ಬೋದು, ಇಂಥದ್ರಲ್ಲಿ ಅವರಲ್ಲಿರುವಂಥ ಕೌಶಲ್ಯಗಳನ್ನು ಒಂದು ಹೊರತರುವಂಥ ವ್ಯವಸ್ಥೆ ಒಂದು JBM ಚಾನಲ್ ಮಾಡ್ತಾ ಇದೆ ಅಂತ ಹೇಳ್ಬೋದು. ಪ್ರಿಯ ವೀಕ್ಷಕರೇ, ಈ ಪಾಲಕರ ಒಂದು ಅಭಿಪ್ರಾಯ ಕೂಡ ತಮಗೆ ತಿಳಿಸಲಾಗಿದೆ. ಯಾಕಂತಂದ್ರೆ ನಮ್ಮಲ್ಲಿಗೆ ಬರಬೇಕಾದ ರೀತಿ ನಾವು ಪಾಲಕರ ಹಾಗೂ ಶಾಲೆಯ ಮುಖ್ಯಸ್ಥರ ಪರವಾನಗಿ ಇಲ್ಲದೆ ನಾವು ಇಲ್ಲಿ ಕರೆಸುವುದಿಲ್ಲ. ಇಲ್ಲಿಯವರೆಗೆ ತಾವು ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದೀರಿ. ತಮ್ಮ ಅಮೂಲ್ಯವಾದಂಥ ಸಮಯವನ್ನು ನಮ್ಮಲ್ಲಿ ನೀಡಿದ್ದಕ್ಕಾಗಿ ತಮಗೆ ತುಂಬ ಧನ್ಯವಾದಗಳು. ಮಕ್ಕಳನ್ನು ಪ್ರೀತಿಸಿ, ಹಿರಿಯರನ್ನು ಗೌರವಿಸಿ.